हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। मम प्राण प्रिय पाहि माम्। मम प्राण प्रिय पाहि माम्। संजयागलु तव की पुदुमन दक्षिणेश्वर यात्ರೆಗೆ परमहंसर तीर्थवाणीय पंच अमृतद पात्ರೆಗೆ संजयागलु तव की पुदुमन दक्षिणेश्वर यात्ರೆಗೆ गोप्त दप्तर बರೆಯುತ್ತೀರ್ಪ ಮಹೇಂದ್ರ गोप्तನ ನೋಡುವೆ। गुप्त दप्तर बರೆಯುತ್ತೀರ್ಪ ಮಹೇಂದ್ರ गोप्तನ ನೋಡುವೆ। प्रश्न वर्षव कರೆಯುತ್ತೀರ್ಪ नरेंद्र वादवनालिके। संजयागलु तव की पुदु मन दक्षिणेश्वर यात्ರೆಗೆ अत्त केशव चंद्रसेनन भक्ति नमनव काणुवे। अत्त केशव चंद्रसेनन भक्ति नमनव काणुवे। इत्त मत्त गिरीश घोषन चंद्र चित्तदि कೈಯುವೆ। संजयागलु तव की पुदु मन दक्षिणेश्वर यात्ರೆಗೆ परमहंसर तीर्थवाणीय पंच अमृतद पात्ರೆಗೆ संजयागलु तव की पुदु मन दक्षिणेश्वर यात्ರೆಗೆ संजयागलु तव की पुदु मन दक्षिणेश्वर यात्ರೆಗೆ
तव कथामृतम् तप्तजीवनम् कविभिरीडितम् कल्मषापहम् श्रवणमङ्गलम् श्रीमदाततम् कृष्ण भुवि गृह्णन्ति ते भूरिदा जना। 7ನೇ ಸೆಪ್ಟೆಂಬರ್ 1883 ಭಾದ್ರಪದ ಶುಕ್ಲ ಷಷ್ಠಿ ಶುಕ್ರವಾರ. ಶ್ರೀರಾಮಕೃಷ್ಣರು ತಮ್ಮ ಕೊಠಡಿಯಲ್ಲಿ ಚಿಕ್ಕ ಮಂಚದ ಮೇಲೆ ಕುಳಿತು ಮಾಸ್ಟರೊಡನೆ ಮಾತನಾಡ್ತಿದ್ದಾರೆ. ಅಲ್ಲಿ ಇನ್ನು ಬೇರೆ ಯಾರೂ ಇಲ್ಲ. ಗಂಟೆ ರಾತ್ರಿ 7:15. ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ಅಂದು ನಾನು ಕಲ್ಕತ್ತೆಗೆ ಹೋಗಿದ್ದೆ. ಗಾಡಿಯಲ್ಲಿ ಕುಳಿತುಕೊಂಡು ಹಾಗೇ ಮುಂದುವರಿತಾ ಇದ್ದಾಗ ನೋಡ್ತೇನೆ, ದಾರಿಯಲ್ಲಿ ಸಿಕ್ಕಿದ ಪ್ರತಿಯೊಬ್ಬರ ದೃಷ್ಟಿಯು ಪ್ರಾಪಂಚಿಕ ವಸ್ತುಗಳ ಕಡೆಗೇ ಹರಿತಾ ಇತ್ತು. ಪ್ರತಿಯೊಬ್ಬರಿಗೂ ಹೊಟ್ಟೆಯ ಚಿಂತೆಯೇ, ಹೊಟ್ಟೆಪಾಡಿಗಾಗಿ ಸುಮ್ಮನೆ ಧಾವಿಸ್ತಾ ಇದ್ದಾರೆ. ಅವರ ಮನಸ್ಸೆಲ್ಲ ಕಾಮಕಾಂಚನದಲ್ಲೇ ನಿರತವಾಗಿ ಬಿಟ್ಟಿದೆ. ಆದರೆ ಎಲ್ಲೋ ಒಬ್ಬಿಬ್ಬರಿಗೆ ಮಾತ್ರ ಊರ್ಧ್ವ ದೃಷ್ಟಿ ಇತ್ತು. ಭಗವಂತನ ಕಡೆಗೆ ಮನಸ್ಸು ಹರಿತಿತ್ತು ಅಂದ್ರು. ಅದಕ್ಕೆ ಮಾಸ್ಟರ್ ಮಾಷೆ ಹೇಳ್ದ, ಈಗಿನ ಕಾಲದಲ್ಲಂತೂ ಹೊಟ್ಟೆಯ ಚಿಂತೆ ಅಧಿಕವಾಗಿ ಬಿಟ್ಟಿದೆ. ಇಂಗ್ಲಿಷ್ನವ್ರನ್ನ ಅನುಸರಿಸೋದಕ್ಕೆ ಪ್ರಯತ್ನಿಸಿ ಜನರ ಮನಸ್ಸು ಹೆಚ್ಚು ಹೆಚ್ಚು ವಿಲಾಸದ ಕಡೆಗೆ ಹರಿಯುತ್ತಿದೆ. ಅದಕ್ಕಾಗಿ ಅವಶ್ಯಕತೆಗಳು ಅಧಿಕವಾಗಿ ಬಿಟ್ಟಿವೆ ಅಂತ ತನ್ನ ಅಭಿಪ್ರಾಯವನ್ನ ಸೇರಿಸಿದ. ಶ್ರೀರಾಮಕೃಷ್ಣರು ಗಾಡಿಯಲ್ಲಿ ಪ್ರಯಾಣ ಮಾಡ್ತಾ ಇರುವ ಸಂದರ್ಭದಲ್ಲಿ ರಸ್ತೆಯಲ್ಲಿ ಅತ್ತಿತ್ತ ಓಡ್ತಾ ಇದ್ದಂತಹ ಜನರನ್ನ ಕಂಡಾಗ ಅವರ ಕಣ್ಣಿಗೆಲ್ಲ ಅವರ ಮನಸ್ಸಿಗೆ ಗೋಚರಿಸಿದ ಅಂಶ, ಜನ ಓಡ್ತಾ ಇರಬೇಕು. ಜನ ಓಡಾಡದೆ ಮನೆಯಲ್ಲೇ ಕೂತಿದ್ರೆ ಹೊಟ್ಟೆ ಹೇಗೆ ತುಂಬುತ್ತೆ? ಓಡಾಡಲೇಬೇಕು. ಅಥವಾ ಓಡಾಡಿದವರೆಲ್ಲರೂ ಕೂಡ ಬರೀ ಹೊಟ್ಟೆಗೋಸ್ಕರ ಓಡಾಡ್ತಾ ಇದ್ದಾರಂತ ಏನ್ ಗೊತ್ತೋ? ಈಗ ಶನಿವಾರ ಬಂತು ಅಂದ್ರೆ ಎಲ್ಲರೂ ಓಡಿ ಬರ್ತಾ ಇರ್ತಾರೆ. ಅವ್ರನ್ನೆಲ್ಲ ಕಂಡು ಹೊಟ್ಟೆ ಪಾಡಿಗೋಸ್ಕರ ಓಡಿ ಬರ್ತಾ ಇದ್ದಾರೆ ಅಂತ ಹೇಳಕ್ಕಾಗತ್ಯೆ? ಈ ತರಹ ಬೇರೆ ಬೇರೆ ಸಭೆ ಸಮಾರಂಭಗಳಿಗೆ ಹೋಗ್ತಕ್ಕಂಥವರು ಅದರೊಳಗಿರ್ಬಹುದಲ್ವೇ? ಆದರೆ ಸಾಮಾನ್ಯತಃ ಅಂತ ಅರ್ಥ ಮಾಡ್ಕೊಳ್ಬೇಕಿದನ್ನ. ವಿಶೇಷತಃ ಬೇರೆ, ಅದು ಆಶ್ರಮಕ್ಕೆ ಬರುವಂತಹದ್ದು, ದೇವಸ್ಥಾನಗಳಿಗೆ ಹೋಗುವಂತಹದ್ದು ಇತ್ಯಾದಿ. ಸಾಮಾನ್ಯತಃ ಜನಗಳ ಓಡಾಟ ಯಾವುದರ ಕುರಿತಾಗಿ ಇದೆ? ಅದು ಶ್ರೀರಾಮಕೃಷ್ಣರು ಹೇಳಿದ ಮೇಲೆ ನಾವು ಕೂಡ ಭಾವಿಸ್ತಾ ಇತ್ತು ಅಂತ ಹೇಳಿದ್ರೆ, ನಮ್ಮ ಕುರಿತಾಗಿಯೂ ಆ ಮಾತು ಸತ್ಯ, ಇತರರ ಕುರಿತಾಗಿಯೂ ಆ ಮಾತು ಬಹಳ ಸತ್ಯ. ಜನರೆಲ್ಲರೂ ಅದರಲ್ಲೂ ಕೂಡ ನಗರಗಳಲ್ಲಿ, ಅದರಲ್ಲೂ ಕೂಡ ಬಾಂಬೆ ಮತ್ತು ಕಲ್ಕತ್ತಾಗಳಲ್ಲಿ ಅಂತುವೇ ಇನ್ನೂ ರಭಸ ಜಾಸ್ತಿ. ಆ ಬೊಂಬೈನವರು ಬೆಂಗಳೂರಿಗೆ ಬಂದು ನೋಡ್ತಾರೆ, ಏನು ಜನಗಳೆಲ್ಲ ಬಹಳ ನಿಧಾನಕ್ಕೆ ಓಡಾಡ್ತಾ ಇದ್ದಾರಲ್ಲ ಅಂತ ಆಶ್ಚರ್ಯ ಪಡ್ತಾರೆ. ಎಷ್ಟು ಶಾಂತವಾಗಿರ್ತಾರೆ ಇಲ್ಲಿ ಅಂತ. ಈ ಬೆಂಗಳೂರಿನವರು ಇದನ್ನೇ ಬಹಳ ಸ್ಪೀಡ್ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಿ ಬಹಳ ವೇಗದ ಜೀವನ. ಬೆಳಿಗ್ಗೆ ಎದ್ದು ರಾತ್ರಿ ಮಲಗುವವರೆಗೆ ಪ್ರತಿಯೊಬ್ಬರಿಗೂ ಕೂಡ ಭಾನುವಾರ ಒಂದು ದಿವಸ ಬಂತು ಅಂದ್ರೆ ಅವತ್ತು ಮಾತ್ರವೇ ಉಸಿರಾಟಕ್ಕೆ ಸ್ವಲ್ಪ ಅವಕಾಶ. ಇನ್ನು ರಜಾ ದಿನಗಳು ಬಂದಾಗ ಇಷ್ಟೊಂದು ಓಡಾಟ ಕೇವಲ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಅಂತ ಕನಕದಾಸರು ಅವತ್ತೇ ಹೇಳ್ಬಿಟ್ಟಿದ್ದಾರೆ. ಅದನ್ನ ಎಲ್ಲ ಸಾಧು ಸಂತರಿಗೂ ಕೂಡ ಸ್ಪಷ್ಟ
ಸ್ಪಷ್ಟವಾಗಿ ಗೊತ್ತಾಗತಕ್ಕಂಥ ಅಂಶ ಅದು. ಬಾಕಿ ಉಳಿದವರಿಗೆ ಗೊತ್ತಾಗೋದಿಲ್ಲ, ಯಾಕಂದ್ರೆ ಅದರೊಳಗೆ ಇದ್ದವರು ಅವರು, ಅದರೊಳಗೆ ಇರುವವರಿಗೆ ಗೊತ್ತಾಗೋದಿಲ್ಲ ಅದು. ತಾವು ಹೊಟ್ಟೆಗೋಸ್ಕರ ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಳ್ಳೋದಿಲ್ಲ. ನಾವೇನೋ ಬಹಳ ದೊಡ್ಡ ಕರ್ತವ್ಯವನ್ನು ಮಾಡ್ತಾ ಇದ್ದೇವೆ, ಸಂಸಾರವನ್ನು ನಿರ್ವಹಣೆ ಮಾಡ್ತಕ್ಕಂತಹ ದೊಡ್ಡ ಕರ್ತವ್ಯ ನಮ್ಮ ಪಾಲಿಗೆ ಬಿದ್ದಿದೆ, ಅದನ್ನ ಮಾಡ್ತಾ ಇದ್ದೇವೆ. ಕರ್ತವ್ಯ ದೃಷ್ಟಿ ಅಂತ ಹೇಳ್ತಕ್ಕಂಥದ್ದು ಅವ್ರನ್ನ ತುಂಬಿಕೊಂಡಿರೋದ್ರಿಂದ ಅವ್ರಿಗೆ ಈ ತರಹ ಅನಿಸೋದಿಲ್ಲ. ಆದರೆ ಸ್ವಲ್ಪ ಅದರಿಂದ ಹೊರಕ್ಕೆ ಬಂದಾಗ ಏನಪ್ಪ ನಾವು ಮಾಡ್ತಾ ಇರ್ತಕ್ಕಂಥ ದೊಡ್ಡ ದೊಡ್ಡ ಕಾರ್ಯ ಎಂಥದ್ದಪ್ಪ ಅದು ಅಂತಂದ್ರೆ ಹೊಟ್ಟೆ ಅಥವಾ ಒಂಚೂರು ಬಟ್ಟೆ. ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ, ಇದು ಒಂದು ವಿಚಾರವಾದ್ರೆ ಶ್ರೀರಾಮಕೃಷ್ಣ ಅಷ್ಟಕ್ಕೆ ನಿಲ್ಲಿಲ್ಲ. ಅವರ ಮನಸ್ಸೆಲ್ಲ ಕಾಮಕಾಂಚನದಲ್ಲೇ ನಿರತವಾಗಿ ಬಿಟ್ಟಿದೆ ಅಂತ ಅನ್ನೋದನ್ನ ಇವರ ಮನಸ್ಸು ಕಂಡುಕೊಳ್ಳುತ್ತದೆ. ಇದು ಇನ್ನೊಂದು ಬಹಳ ಮುಖ್ಯವಾದಂಥ ಅಂಶ. ಕೇವಲ ಹೊಟ್ಟೆ ಬಟ್ಟೆಗೆ ಇಷ್ಟೊಂದು ಓಡಾಟ ಬೇಕಿಲ್ಲ. ಸತ್ಯವಾಗಿ ಪ್ರತಿಯೊಬ್ಬರು ಚೆನ್ನಾಗಿ ಆತ್ಮವಿಶ್ಲೇಷಣೆ ಮಾಡಿ ನೋಡ್ಕೊಳ್ಳಿ. ಪುರುಷರಿಗೆ 3 ಶರ್ಟು 3 ಪ್ಯಾಂಟಿಗಿಂತ ಹೆಚ್ಚೇನು ಬೇಕು? ಸ್ತ್ರೀಯರಿಗೆ 3 ಸೀರೆ ಸಾಕು ಸ್ತ್ರೀಯರಿಗೆ. ಇನ್ನು ಹೆಚ್ಚು ಅಂತಂದ್ರೆ ಮದುವೆಗೆ ಹೋಗೋದಕ್ಕೋಸ್ಕರ ಒಂದು ಒಳ್ಳೆ ಸೀರೆ, 4 ಸೀರೆ ಸಾಕು. ಆದ್ರೆ ಅವ್ರು ಬೀರು ತೆಗೆದು ನೋಡಿದ್ರೆ ಅದು ಅಂಗಡಿನೋ ಅಥವಾ ಮನೆಯೋ ಅಂತ ದಿಗಿಲಾಗುವಷ್ಟರ ಮಟ್ಟಿಗೆ ಬೇರಿಸ್ಕೊಂಡಿರುತ್ತೆ. ಇದು ಸ್ವಾಮಿಗಳಿಗೆ ಹೇಗೆ ಗೊತ್ತಾಯ್ತು ಅಂತ ಯಾರು ತೆರೆದು ತೋರಿಸ್ಲಿಲ್ಲ. ಆದ್ರೆ ಬಹಳ ಜನ ನಮಗೆ ಬಂದು ಹೇಳಿದ್ದಾರೆ ಹೀಗೆ ಅಂತ. ಹೀಗೆ ಮಾತನಾಡ್ತಾ ಲೋಕಾಭಿರಾಮವಾಗಿ ಮಾತನಾಡ್ತಾ ಎಷ್ಟೋ ವಿಚಾರಗಳೆಲ್ಲ ಗೊತ್ತಾಗುತ್ತವೆ. ಒಬ್ಬ ಯುವಕ ಹೇಳ್ದ, ಅವನೊಬ್ಬ ವರ್ತಕನ ಮಗ, ಅವನು ಕೂಡ ಸಂಪಾದನೆ ಶುರು ಮಾಡಿದ್ದಾನೆ. ಪ್ರಾಯ ಪ್ರಬುದ್ಧನಾದಂತಹ ಮದುವೆ ಆದಂತಹ ಯುವಕ. ಅವನು ತಮ್ಮ ಜಂಬದಿಂದ ತನಗೆ ಎಷ್ಟು ಶರ್ಟು ಪ್ಯಾಂಟ್ ಇದೆ ಅಂತ ಹೇಳಿ ಒಂದ್ಸತಿ ಹೇಳ್ಕೊಂಡ. 46 ಶರ್ಟುಗಳಿವೆ ಅಂತೆ ಅವನಿಗೆ. ಅಲ್ಲ, ಪುರುಷನಿಗೆ ಇಷ್ಟ ಆದ್ರೆ ಇನ್ನು ಸ್ತ್ರೀಗೆ ಎಷ್ಟು ಬೇಡ. ಪುರುಷನಿಗೆ ಇಷ್ಟೊಂದು ಆಸೆ ಕೆರಳ್ತಾ ಇರುವಾಗ ಅಷ್ಟಿಷ್ಟು ಸಾಲದು ಅಂತ ಹೇಳ್ತಕ್ಕಂಥ ದಿನಕ್ಕೊಂದೊಂದು ಹಾಕಿದ್ರು ಕೂಡ ಅದು ದಿನಕ್ಕೊಂದೊಂದು ಜಾಸ್ತಿ ಆಗಿಬಿಡುತ್ತೆ. 46 ಇದೆ, ಅಲ್ಲಿ 35 ಇದ್ರೆ ದಿವಸಕ್ಕೊಂದೊಂದು ಹಾಕೊಂಡು ಹೋಗ್ಬೋದಾಗಿತ್ತು. ಇಷ್ಟೊಂದು ಬಟ್ಟೆಗಳು, ಅದು ಆಸೆಗೆ ಸಂಬಂಧಪಟ್ಟದ್ದು. ಕಾಮ ಅಂದ್ರೆ ಅದೇನೆ. ಕಾಮ ಅಂದ್ರೆ ಕೇವಲ ಸ್ತ್ರೀ ಪುರುಷ ಸಂಬಂಧವಾದ ಮಾತ್ರ ಅಂತ ತಿಳ್ಕೋಬಾರ್ದು, ಎಲ್ಲವೂ ಕಾಮವೇ. ಕೇವಲ ಮೈ ಮುಚ್ಚುವಂತಹದ್ದಕ್ಕೆ, ಕೇವಲ ಹೊಟ್ಟೆ ತುಂಬತಕ್ಕಂತಹದ್ದಕ್ಕೆ ನಮ್ಮ ಸಂಪಾದನೆ ತೀರ ಅತಿ ಆಯಿತು. ಎಷ್ಟೊಂದು ಸಂಪಾದನೆ ಬೇಕಿಲ್ಲ. ನಮ್ಮ ಅವಶ್ಯಕತೆಗಳನ್ನ ಯಾರು ಬೇಕಾದರೂ ಈಡೇರಿಸಿಕೊಡಬಲ್ಲರು. ದೇವರಂತೂ ಬಹಳ ಸುಲಭವಾಗಿ ನಮ್ಮ ಅವಶ್ಯಕತೆಗಳನ್ನ ಈಡೇರಿಸಿಕೊಡಬಲ್ಲ. ಆದರೆ ನಮ್ಮ ಆಸೆಯನ್ನು ಈಡೇರಿಸೋದು ಕಷ್ಟ. ಲಾಭ ಒಳ್ಳೆಯದು, ಲಾಭ ಬೇಕು ಜನರಿಗೆ. ಆದರೆ ಲೋಭ, ಆ ಲೋಭವನ್ನ ತೃಪ್ತಿಗೊಳಿಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಲೋಭ ಮತ್ತು ಆಸೆ ಅಂತ ಇರತಕ್ಕಂಥದ್ದಿದೆಯಲ್ಲ, ಅದು ತಳ ಇಲ್ಲದ ಪಾತ್ರೆ. ಅದರೊಳಗೆ ಎಷ್ಟು ಹಾಕಿದ್ರೂ ಕೂಡ ಅಲ್ಲಿ ಕೆಳಗಡೆ ಹೋಗ್ತಾ ಇರುತ್ತೆ, ಮೇಲ್ಗಡೆ ಖಾಲಿಯಾಗೆ ಕಾಣ್ತಾ ಇರುತ್ತೆ. ಇದು ಅದರ ಸ್ವಭಾವ. ಮಾಯೆ ಅಂದ್ರೆ ಅದೇನೆ, ತುಂಬುತ್ತಾ ಇರೋದು, ಅದು ಖಾಲಿ ಆಗ್ತಾ ಇರೋದು. ಶ್ರೀರಾಮಕೃಷ್ಣ ಇಲ್ಲಿ ಜನರ ಮನಸ್ಸೆಲ್ಲ ಕಾಮಕಾಂಚನದಲ್ಲಿ ನಿರತವಾಗಿ ಬಿಟ್ಟಿರುವುದನ್ನು ಕಾಣ್ತಾ ಇದ್ದಾರೆ. ಕಾಮ ಕಾಂಚನ, ಕಾಮ ಅಂತ ಹೇಳ್ತಕ್ಕಂಥದ್ದು ಬಹಳ ಭಯಂಕರವಾದದ್ದು ಅಂತ ಅನ್ನೋದು ನಮ್ಮ ಜನರಿಗೆ ಎಷ್ಟು ಬೇಗ ಗೊತ್ತಾದ್ರೆ ಅಷ್ಟು ಒಳ್ಳೆಯದು. ಕಾಮ ಅತ್ಯಂತ ವೇಗವಾಗಿ ಕೆಲಸ ಮಾಡುವಂತಹದ್ದು. ಏನು ಎಂಥದ್ದು ಅಂತನೋ ಹೊತ್ತಿಗೆ ಅದೇನೋ ಆಗೋಗ್ಬಿಟ್ಟಿರುತ್ತೆ. ಅಷ್ಟು ಬೇಗ. ಶಕ್ನೋತಿ ಹೈವಯಸ್ಸೋಢುಂ ಪ್ರಾಕ್ಷರೀರ ವಿಮೋಕ್ಷಣಾತ್ ಕಾಮಕ್ರೋಧೋದ್ಭವಂ ವೇಗಂ ಸ ಯುಕ್ತ ಸ ಸುಖೀ ನರಃ ಅಂತ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಅದನ್ನ ಕಾಮ ಮತ್ತು ಕ್ರೋಧ ಅಂತ ಹೇಳ್ತಕ್ಕಂಥದ್ದು ಬಹಳ ವೇಗಶಾಲಿ ಆದದ್ದು ಅಂತ, ಜೋಗದ ಜಲಪಾತದಂತೆ ವೇಗಶಾಲಿ ಆದದ್ದು ಅಂತ. ಅದಕ್ಕೋಸ್ಕರವೇ ಮೊದಲಿನಿಂದಲೂ ಶಿಕ್ಷಣ ಕೊಡಬೇಕು. ಬಾಲಕರಿಂದಲೇ ಶಿಕ್ಷಣ, ಬಾಲಕಿಯರಿಂದಲೇನೆ ಶಿಕ್ಷಣ ಪ್ರಾರಂಭ ಆಗಬೇಕು. ತಮ್ಮ ಪಂಚೇಂದ್ರಿಯಗಳನ್ನ ಹೇಗೆ ಹತೋಟಿಯಲ್ಲಿ ಇಟ್ಟಿರಬೇಕು. ಶಮ ದಮ, ಶಮ ದಮ 2 ಶಬ್ದಗಳಿವೆ. ಶಮ ದಮ,
ದಮ ಶಮ, ದಮ ಅಂತಂದ್ರೆ ಬಹಿರಿಂದ್ರಿಯ ನಿಗ್ರಹ, ಶಮ ಅಂತಂದ್ರೆ ಮನಸ್ಸಿನ ನಿಗ್ರಹ. ಈ ನಿಗ್ರಹದ ಪಾಠವನ್ನ ನಾವು ಎಳೆಯ ವಯಸ್ಸಿನಲ್ಲೇ ಹೇಳಿಕೊಡದೆ ಹೋದ್ರೆ ಯುವಕನಾದ ಮೇಲೆ ಅವನು ಅತ್ಯಾಚಾರ ಮಾಡದೇ ಇರೋದಕ್ಕೆ ಸಾಧ್ಯವೇ ಇಲ್ಲ. ಇವತ್ತು ತಾನೇ ಪಾಪ ಒಬ್ಬ ಹುಡುಗ, ಸುಮಾರು 14 ವರ್ಷದ ಹುಡುಗ, ನಮಗೆ ಬಹಳ ಪರಿಚಿತನಾದಂಥ ಹುಡುಗ, ಮೊದಲಿಂದ ಸಣ್ಣ ವಯಸ್ಸಿನಿಂದ ಪರಿಚಿತನಾದ ಹುಡುಗ, 14 ವರ್ಷದ ಹುಡುಗ ಹೇಳ್ದ, ಸ್ವಾಮೀಜಿ 1 ವರ್ಷದ ಹಿಂದೆ ಇದ್ದಂತಹ ಮನಸ್ಸು ನನ್ನಲ್ಲಿ ಈಗ ಇಲ್ಲ. 1 ವರ್ಷದ ಹಿಂದಿನವರೆಗೆ ಚೆನ್ನಾಗಿದ್ದೆ ನಾನು, ಮನಸ್ಸು ಬಹಳ ಶಾಂತವಾಗಿತ್ತು. ಈಗ ಏನಾಗ್ತಾ ಇದೆಯೋ ಏನೋ ಸ್ವಾಮೀಜಿ ಸ್ವಲ್ಪ ಕಷ್ಟ ಆಗ್ತಾ ಇದೆ ಅಂತಂದ. ಅದೆಂಥದ್ದು ಹುಡುಗನಿಗೆಲ್ಲ ಕಷ್ಟ ಆಗೋದು? ಹುಡುಗ 14 ವರ್ಷದ ಹುಡುಗ, ಅದೆಂಥದ್ದು ಕಷ್ಟ ನಿನಗೆ? ಅದು ಕಷ್ಟ ಸ್ವಾಮೀಜಿ, ಬಹಳ ಕಷ್ಟ ಸ್ವಾಮೀಜಿ ಅಂತಂದ ಅವನು. ಆಗ ನನಗೆ ಅರ್ಥ ಆಯ್ತು. ಆದರೂ ಅವನನ್ನು ಕೆದಕದೆ, ಅದೇನದು ಹೇಳು. ಅದೇನೇನೋ ಕೆಟ್ಟ ಆಲೋಚನೆ ಬರುತ್ತೆ ಸ್ವಾಮೀಜಿ. ಪಟ್ಟಣದಲ್ಲಿ ಕೆಟ್ಟ ಆಲೋಚನೆ ಬರೋದಕ್ಕೆ ಕಷ್ಟ ಇಲ್ಲ. ದಿನ ಬೆಳಗಾದ್ರೆ ಕೆಟ್ಟ ಕೆಟ್ಟ ದೃಶ್ಯಗಳೆಲ್ಲ ಕಣ್ಣಿಗೆ ಬೀಳ್ತದೆ. ಭದ್ರಂ ಕರ್ಣೇ ವಿಷ್ಣುಯಾಮ ದೇವಾಹ ಭದ್ರಂ ಪಶ್ಯೇಮಾಕ್ಷಪಿರಿಯ ಜತ್ರಾಹ. ಕಣ್ಣುಗಳಿಂದ ಒಳ್ಳೆಯದನ್ನು ನೋಡಬೇಕು, ಕಿವಿಗಳಿಂದ ಒಳ್ಳೆಯದನ್ನು ಕಾಣಬೇಕು. ಹೀಗಿರುವುದಕ್ಕೆ ಪಟ್ಟಣದಲ್ಲಿ ಸಾಧ್ಯವಿಲ್ಲದಾಗಿದೆ ಇವತ್ತು. ಎಲ್ಲ ಹತ್ರ 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 ಬಂದ್ಬಿಟ್ಟಿದ್ದಾರೆ. ಅದರಿಂದ ಗುಟ್ಟು ಗಿಟ್ಟಿಗೆಲ್ಲ ಅವಕಾಶವೇ ಇಲ್ಲ, ಎಲ್ಲ ರಟ್ಟು. ಆದ್ರಿಂದ ಇವರ ಮನಸ್ಸೆಲ್ಲ ಬಹಳ ಸಣ್ಣ ವಯಸ್ಸಲ್ಲಿ ಕೆಟ್ಟು ಹೋಗುವಂತಹ ಪರಿಸ್ಥಿತಿ. ಆದರೆ ಹಳ್ಳಿಯಲ್ಲೂ ಏನು ಕಡಿಮೆ ಅಂತ ತಿಳ್ಕೋಬೇಡಿ, ಪಟ್ಟಣದಲ್ಲಿ ಮಾತ್ರ ಹೀಗಾಗಿದೆ ಅಂತ. ಇವತ್ತಿನ ಅವಸ್ಥೆ ಇದು. ಕಲಿಯುಗ ಯಾವ ರೀತಿಯಲ್ಲಿ ಅಂತ್ಯವಾಗುತ್ತೆ ಅಂತ ಪುರಾಣದಲ್ಲಿ ಬರೆದಿದೆ. ಅದರೊಳಗೊಂದು ಮಾತು ಬರೆದಿದೆ, ಸ್ತ್ರೀಯರು ಕೂಡ ಸಾರ್ವಜನಿಕ ರಸ್ತೆಯಲ್ಲಿ ಒಟ್ಟೊಟ್ಟಾಗಿ ಗುಂಪು ಗುಂಪಾಗಿ ನಿಂತು ವ್ಯಭಿಚಾರದ ಮಾತುಗಳನ್ನು ಆಡ್ತಾರೆ ಅಂತ ಬರೆದಿದೆ. ಅದರೊಳಗೆ ಸಲೀಸಾಗಿ ವ್ಯಭಿಚಾರದ ಮಾತುಗಳನ್ನು ಆಡ್ತಾರೆ ಅಂತನೋ ಒಂದು ಮಾತನ್ನ ಓದಿದಾಗ ಎಂಥವರಿಗಾದರೂ ಕೂಡ ಒಮ್ಮೆ ಬಿಸಿನೀರು ಚೆಲ್ಲಿದಂತೆ ಆಗಿಬಿಡುತ್ತೆ. ಆದರೆ ಬೊಂಬೈನಲ್ಲೆಲ್ಲ ಅಂಥದ್ದೆಲ್ಲ ನಡೀತಾ ಇದೆ ಅಂತ ವರ್ತಮಾನಗಳು ಬಂದಾಗ, ಓಹೋ ಕಲಿಯುಗ ಇನ್ನೇನು ಪ್ರಾರಂಭ ಆಗಿಬಿಟ್ಟಿದೆ ಅಥವಾ ಅಂತ್ಯವೇ ಆಗ್ತಾ ಇದೆಯೋ ಅನ್ನುವಷ್ಟರ ಮಟ್ಟಿಗೆ ಇದೆಲ್ಲ ಏನ್ ತೋರಿಸ್ತದೆ ಅಂತ ಹೇಳಿದ್ರೆ, ನಮ್ಮ ಹಿರಿಯರಾದಂತಹ ನಾವು, ನಮ್ಮ ಹಿರಿಯರಂದ್ರೆ ಏನು, ನಾವೇ ಹಿರಿಯರೀಗ. ಹಿರಿಯರಾದಂತಹ ನಾವು ನಿಜವಾದ ಅರ್ಥದಲ್ಲಿ ಹಿರಿಯರಾಗ್ತಾ ಇಲ್ಲ. ಹಿರಿಯರಾಗಿ, ಹಿರಿಯ ಬುದ್ಧಿ ಉಳ್ಳವರಾಗಿ ನಮ್ಮ ಕಿರಿಯರನ್ನ ಯಾವ ರೀತಿಯಲ್ಲಿ ಕಾಪಾಡಿಕೊಂಡು ಬರಬೇಕು. ಬರೀ ಶಿಕ್ಷಣ ಹೇಳೋದಲ್ಲ, ಬರೀ ಶಿಕ್ಷಣ ಕೊಡೋದಲ್ಲ, ಬರೀ ಬುದ್ಧಿ ಹೇಳೋದಲ್ಲ, ಅವ್ರನ್ನ ಕಾಪಾಡಬೇಕು, ರಕ್ಷಣೆ ಮಾಡಬೇಕು. ಅಂತಂದ್ರೆ ಊಟ ತಿಂಡಿ ಕೊಟ್ಟು ರಕ್ಷಣೆ ಮಾಡೋದಲ್ಲ, ಅದು ಶರೀರದ ರಕ್ಷಣೆ ಆಯಿತು. ಅವರ ಮನಸ್ಸು, ಭಾವ, ಹೃದಯದ ಭಾವನೆಗಳು, ಆ ಭಾವನೆಗಳು ವಿಕೃತಗೊಂಡುವು ಅಂತ ಹೇಳಿದ್ರೆ ಅವನೇ ರಾಕ್ಷಸನಾಗ್ಬಿಡ್ತಾನೆ. ಮೊದಲು ಗುಟ್ಟಾಗಿ ರಾಕ್ಷಸನಾಗ್ಬಿಡ್ತಾನೆ, ಆಮೇಲೆ ವ್ಯಕ್ತವಾಗಿ ರಾಕ್ಷಸ. ಕಾಮಾತುರಾಣಾಂ ನ ಭಯಂ ನ ಲಜ್ಜಾ ಅಂತ ಸಂಸ್ಕೃತದಲ್ಲಿ ಬರೆದಿಟ್ಟಿದ್ದಾರೆ ಮೊದಲೇ. ಕಾಮದ ಆತುರ ಅಂತ ಹೇಳ್ತಕ್ಕಂಥದ್ದು ಉಂಟಾಯಿತು ಅಂತ ಹೇಳಿದ್ರೆ ಅಲ್ಲಿ ಭಯವೂ ಇಲ್ಲ, ಲಜ್ಜೆಯೂ ಇಲ್ಲ ಅಂತನ್ನುವ ಒಂದು ಮಾತನ್ನ ಸಂಸ್ಕೃತದಲ್ಲಿ ಬರೆದಿಟ್ಟಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ನಿಜ ಅಂತ ಹೇಳಿದ್ರೆ, ಒಂದು ಹನುಮಂತನ ಗುಡಿಯಲ್ಲಿ ಪೂಜಾರಿಗೆ ಒಬ್ಬಳು ಸ್ತ್ರೀ ಹೋಗಿ ತಾನೇ ಒಪ್ಪಿಸಿಕೊಂಡು ಆ ಹನುಮಂತನ ಗುಡಿನಲ್ಲೇ ಕೆಲಸವನ್ನು ಮಾಡಿದಂಥ ವರ್ತಮಾನ ಬಂದಿದೆ. ಇದು ಒಂದೊಂದು ವರ್ತಮಾನ ಅಷ್ಟೇನೆ, ಸ್ಯಾಂಪಲಿಗೆ ಕೊಟ್ಟದಷ್ಟೇನೆ. ಇಂಥವುಗಳು ಬಹಳಷ್ಟು ನಡೀತಾ ಇದೆ. ಆದ್ರೆ ಅಲ್ಲಲ್ಲೇ ಅದನ್ನು ಮುಚ್ಚಿಬಿಡ್ತಾರೆ. ಯಾತಕ್ಕಂತಂದ್ರೆ ಇದನ್ನು ಹೇಗಪ್ಪ ಹೇಳೋದು, ಹೇಗಪ್ಪ ಮಾತಾಡೋದು ಅಂತನ್ನುವ ಕಾರಣದಿಂದ ನಮ್ಗೆ ಯಾತಕ್ಕಪ್ಪ, ನಮ್ಮ ಬಾಯಿ ಮೇಲೆ ಯಾತಕ್ಕಪ್ಪ ಅದು ಅಂತ ಹೇಳ್ತಕ್ಕಂಥ ಕಾರಣದಿಂದ ಪ್ರತಿಯೊಬ್ಬರೂ ಕೂಡ ಬಾಯಿ ಮುಚ್ಚಿಕೊಂಡು ಬಿಡ್ತಾರೆ, ಹೇಗೋ ಬಟ್ ಸಹಿಸ್ಕೊಂಡು ಬಿಡ್ತಾರೆ. ಆದ್ರೆ ಇಂಥವುಗಳು ಒಳೊಳಗಿಂದಲೇ ಹೆಚ್ಚಾಗ್ತಾ ಇರುತ್ತೆ. ಹಾಗೆ ಸಮಾಜ ಅಂತ ಹೇಳ್ತಕ್ಕಂಥದ್ದು ಶಾಂತಿ, ತೃಪ್ತಿ, ಸಮಾಧಾನ, ಪರಿಶುದ್ಧತೆ, ಪಾವಿತ್ರ್ಯ ಇತ್ಯಾದಿಗಳೆಲ್ಲ ವಿಮುಕ್ತವಾಗಿ ದುಷ್ಟ ಸಮಾಜವಾಗಿ ನಿರ್ಮಾಣಗೊಂಡ್ಕೊಂಡು ಬಿಟ್ಟಿರುತ್ತೆ. ದುಷ್ಟತನ ಎಲ್ಲಿಂದ ಬರುತ್ತೆ, ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂತಂದ್ರೆ, ಕಾಮ ಕಾಂಚನದ ಮೇಲೆ ಹಿಡಿತ ತಪ್ಪಿ ಹೋದಾಗ ಎಲ್ಲ ಬಗೆಯ ದುಷ್ಟತನಗಳು ಕೂಡ ಯಾವುದೇ ಬಗೆಯ ಒಂದು ಬಂಧನವೂ ಇಲ್ಲದೆ
ಯಾವುದೇ ಬಗೆಯ ಅಡೆತಡೆಯೂ ಇಲ್ಲದೆ ಅದು ಮುಂದಕ್ಕೆ ಬಂದ್ಬಿಡುತ್ತೆ. ಯಾರನ್ನ ಯಾರೋ ಕೇರ್ ಮಾಡದೇ ಇರತಕ್ಕಂಥ ಒಂದು ಪರಿಸ್ಥಿತಿ. ಯಾಕೆ? ಕಾಮಾತುರಣಾಂ ನ ಭಯಂ ನ ಲಜ್ಜಾ, ಇಂಥ ಒಂದು ಸ್ಥಿತಿ. ಅದನ್ನು ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ ಇಲ್ಲಿ. ಜನರ ಮನಸ್ಸೆಲ್ಲ ಕಾಮಕಾಂಚನದಲ್ಲಿ ನಿರತವಾಗಿ ಬಿಟ್ಟಿರುವಂತೆ ಕಾಣ್ತಾ ಇದೆ ನನಗೆ. ಆದರೆ ಎಲ್ಲೋ ಒಬ್ಬಿಬ್ಬರಿಗೆ ಮಾತ್ರ ಊರ್ಧ್ವ ದೃಷ್ಟಿ ಇತ್ತು, ಭಗವಂತನ ಕಡೆಗೆ ಮನಸ್ಸು ಹರಿತಾ ಇರೋದನ್ನು ಕಾಣ್ತಾರೆ ಶ್ರೀರಾಮಕೃಷ್ಣ. ಎಲ್ಲೋ ಒಬ್ಬರಿಬ್ಬರು ಊರ್ಧ್ವ ದೃಷ್ಟಿ ಅಂತ. ಅಂದ್ರೆ ಈ ನಮ್ಮ ಶರೀರದಲ್ಲೇ ಹೃದಯ ಅಂತ ಹೇಳ್ತಕ್ಕಂಥದ್ದು ಮಧ್ಯಸ್ಥಿತಿ, ಮಧ್ಯದ ಜಾಗ ಅದು. ಅದರಿಂದ ಕೆಳಗಡೆ, ನಾಭಿಯಿಂದ ಕೆಳಗಡೆ ಅದೆಲ್ಲ ಪ್ರಪಂಚ. ಹೃದಯದಿಂದ ಮೇಲ್ಗಡೆ ಕಂಠ, ಭ್ರೂಮಧ್ಯೆ, ಸಹಸ್ರಾರ, ಇದು ಊರ್ಧ್ವಗಾಮಿತ್ವ. ಮನಸ್ಸು ಮೇಲೆ 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 ಹರಿತಕ್ಕಂಥದ್ದು. ಅದು ಒಂದು ಸತಿ ನಾವು ಭಾವಿಸಬಹುದು, ಹೌದು ಕಂಠ, ಹೌದು ಭ್ರೂಮಧ್ಯೆ, ಹೌದು ಶಿರಸ್ಸು, ತಲೆ ಅಂತ ನಾವು ಭಾವಿಸಬಹುದು. ಆಮೇಲೆ ಬರೀ ತಲೆಕಾಯಿ ಅಷ್ಟೇನೆ. ಅದು ಮನಸ್ಸು ಎಲ್ಲೆಲ್ಲೋ ಹೋಗ್ಬಿಟ್ಟಿರುತ್ತೆ. ಅದನ್ನ ದಿನಂಪ್ರತಿಯ ಸಾಧನೆಯ ಮೂಲಕ, ದಿನಂಪ್ರತಿಯ ಭಾವನೆಯ ಮೂಲಕ ನಾವು ಆ ಮನಸ್ಸನ್ನ ಊರ್ಧ್ವಗಾಮಿಯನ್ನಾಗಿ ಮಾಡಿಕೊಳ್ಬೇಕು. ಊರ್ಧ್ವಗಾಮಿ. ನಮ್ಮ ಮನಸ್ಸು ಹೃದಯದಿಂದ ಮೇಲ್ಗಡೆ ಹರಿತಾ ಇದೆಯೋ ಕೆಳಗಡೆಗೆ ಹರಿತಾ ಇದೆಯೋ ಅಂತನ್ನೋದನ್ನು ನಾವೇ ನೋಡಿಕೊಳ್ಳಬಹುದಾದಂತಹದ್ದು. ಶ್ರೀರಾಮಕೃಷ್ಣ ಹಾಗೆ ಹೇಳಿದಾಗ ಮಾಸ್ಟರ್ ಏನು ಹೇಳ್ದ? ಈಗಿನ ಕಾಲದಲ್ಲಂತೂ ಹೊಟ್ಟೆ ಚಿಂತೆ ಅಧಿಕವಾಗಿಬಿಟ್ಟಿದೆ. ಇಂಗ್ಲಿಷ್ನವರನ್ನು ಅನುಸರಿಸುವುದಕ್ಕೆ ಪ್ರಯತ್ನಿಸಿ ಜನರ ಮನಸ್ಸು ಹೆಚ್ಚು ಹೆಚ್ಚು ವಿಲಾಸದ ಕಡೆಗೆ ಹರಿತಾ ಇದೆ. ಅದಕ್ಕಾಗಿ ಅವಶ್ಯಕತೆಗಳು ಅಧಿಕವಾಗಿಬಿಟ್ಟಿದೆ ಅಂತ. ಅವಶ್ಯಕತೆಗಳು ಹಿಂದೆ ಇದ್ದಂತಹ ಅಲ್ಪ ಅವಶ್ಯಕತೆಗಳಿಂದ ಜೀವನವನ್ನ ಸಾಗಿಸ್ತಾ ಇದ್ದಿದ್ದು ಹೇಗಿದೆ. ಈಗ ಇಷ್ಟು ಸಿಕ್ಕಿದರೆ ಮತ್ತಿಷ್ಟು ಬೇಕೆಂಬ ಆಸೆ, ಬಗೆ ಬಗೆಯ ಆ ಇಂದ್ರಿಯ ಭೋಗವನ್ನ ವೃದ್ಧಿಗೊಳಿಸುವಂತಹ ಬಗೆ ಬಗೆಯ ಸವಲತ್ತುಗಳು, ಸರಕುಗಳು, ಸಾಮಾನುಗಳು, ಕಣ್ಣು ಸೆಳೆಯುವಂತಹ ಸಾಮಾನುಗಳು, ಅದನ್ನೆಲ್ಲ ಒದಗಿಸಿ ಕೊಡ್ತಾ ಇದ್ದಾರೆ. ಅದು ಅಂಗಡಿಗಳಲ್ಲಿ ಬಂದು, ಶೋರೂಮ್ನಲ್ಲಿ ಬಂದು ಏನು ಶೋ ಮಾಡ್ತಾ ಇದೆ ಅದು ಅಂತಂದ್ರೆ, ಅದನ್ನು ನೋಡಿ ಶೋಕಿಲಾರರು ಹೋಗಿ ಹೋಗಿ ಇದು ಒಂದಿರಲಿ ಮತ್ತೊಂದಿರಲಿ. ಅಮೆರಿಕದಲ್ಲಂತೂ ಒಂದು ತಿಂಗಳು ಕೆಲವು ಸಾಮಾನುಗಳನ್ನು ಇಟ್ಕೊಂಡು ಅದನ್ನ ವ್ಯವಸ್ಥಿತವಾಗಿ ಜೋಡಿಸ್ಕೊಂಡು ಆನಂದವಾಗಿ, ಆಹಾ ಏನು ಅದ್ಭುತವಾಗಿದ್ದೇನೆ, ಅಮರಾವತಿಯಲ್ಲೇ ಇದ್ದೇನೆ ಅಂತ ಭಾವಿಸ್ಕೊಳ್ತಾ ಇದ್ರೆ, ಅಲ್ಲಿ ಅಂಗಡಿಯಲ್ಲಿ ಹೊಸ ಸೆಟ್ಗಳು ಬಂದಾಯ್ತು. ಆಗ ಇವುಗಳನ್ನೆಲ್ಲ ಬೇರೆ ಕಡೆಗೆ ಎಸ್ಬಿಟ್ಟು ಅಥವಾ ಯಾರಿಗೋ ಕೊಟ್ಬಿಟ್ಟು, ಯಾರಿಗೂ ಕೊಡೋ ಸಂಪ್ರದಾಯ ಇಲ್ಲ ಅಲ್ಲಿ, ಆ ಕಡೆ ಎಸ್ಬಿಟ್ಟು ಹೊಸದು ಕೊಂಡ್ಕೊಳ್ಳೋದು. ಕಾರುಗಳನ್ನು 1 ವರ್ಷ 2 ವರ್ಷ ಉಪಯೋಗಿಸೋದು, ಆಮೇಲೆ ಹಳೆದಾಗ್ಬಿಡುತ್ತೆ, ಜಂಕ್ ಅದು. ಅದಕ್ಕೊಂದು ದೊಡ್ಡ ಇರುತ್ತೆ, ಅಲ್ಲಿ ಹೋಗಿ ಎಸ್ತ್ ಬಿಡೋದು, ಅದನ್ನು ಹೊಸ ಕಾರ್ ಕೊಂಡ್ಕೊಳ್ಳೋದು, ಅದರಲ್ಲಿ ಓಡಾಡ್ತಾ ಇರೋದು. ಹೀಗೆ ಹೊಸ ಹೊಸ ಭೋಗ ವಸ್ತುಗಳನ್ನು ಒದಗಿಸಿ ಕೊಡ್ತಾ ಆ ಭೋಗ ಲಾಲಸೆಯನ್ನ ಹೆಚ್ಚಿಸಿಕೊಳ್ತಾ ಇದೆ. ಅದು ಆದಿ ಅಂತ್ಯ ಇಳಿದಿರತಕ್ಕಂಥದ್ದು. ಹೇಳಿದ್ನಲ್ಲ ಆಗ್ಲೇ, ಅವಶ್ಯಕತೆಗೆ ಒಂದು ಇತಿಮಿತಿ ಇದೆ, ಆಸೆಗೆ ಇತಿಮಿತಿ ಇಲ್ಲ. ಈ ಪಾಶ್ಚಾತ್ಯ ಜನಾಂಗ ಅಂತ ಹೇಳ್ತಕ್ಕಂಥದ್ದು ಸ್ವಾಮಿ ವಿವೇಕಾನಂದರ ಭಾಷೆಯಲ್ಲಿ ಹೇಳುವುದಾದ್ರೆ ಅವರೆಲ್ಲ ವಿರೋಚನನ ಅಂಶದವರು. ವಿರೋಚನ ರಾಕ್ಷಸರ ಮೊದಲ ಮನುಷ್ಯ ಆತ. ಮನುಷ್ಯರ ಮೊದಲ ಮನುಷ್ಯ ಮನು. ದೇವತೆಗಳ ಆದಿಪುರುಷ ಇಂದ್ರ. ರಾಕ್ಷಸರ ಆದಿಪುರುಷ ವಿರೋಚನ. ಅವನ ಹೆಸರು ಕೇಳಿದ್ರೆ ಎಷ್ಟೋ ಜನ ವಿರೇಚನ ಆಗಿಬಿಡುತ್ತೆ. ಅಂಥದ್ದು ಅವನ ಸ್ವಭಾವ ಏನಪ್ಪಾ ಅಂದ್ರೆ ಶರೀರ ಪೋಷಣೆ. ಶರೀರವೇ ಶಾಶ್ವತ. ಶರೀರ ಹೋದ ಮೇಲೆ ಎಲ್ಲವೂ ಹೋಯಿತು. ಆದ್ರಿಂದ ಸಾಲ ಮಾಡಿ ಆದರೂ ತುಪ್ಪ ತಿಂದು ದಷ್ಟಪುಷ್ಟವಾಗಿ ಬೆಳೆದು ನೀನು ಪಾಡಿ ನೀನು ಹೊರಟೋಗು ಅಂತ ಹೇಳ್ತಕ್ಕಂಥದ್ದು ಅವರ ತತ್ವ. ಪಾಶ್ಚಿಮಾತ್ಯ ಜನರನ್ನ ಸ್ವಾಮಿ ವಿವೇಕಾನಂದರು ಕರೀತಾರೆ ವಿರೋಚನನ ಅಂಶ ಅಂತ. ಅಂದ್ರೆ ಶರೀರವಾದಿಗಳು, ಜಡವಾದಿಗಳು, ವಿಲಾಸಿಗಳು ಅಂತ ಅರ್ಥ. ಅವ್ರನ್ನ ನಮ್ಮ ಭಾರತೀಯ ವ್ಯಕ್ತಿಗಳು ಬಹಳ ಮಟ್ಟಿಗೆ ಅನುಸರಿಸ್ತಾ ಇದೆ, ಬಹಳ ಮಟ್ಟಿಗೆ. ಆದರೂ ಅಲ್ಲೊಬ್ಬರು ಇಲ್ಲೊಬ್ಬರು ನಮ್ಮ ಭಾರತೀಯತೆಯನ್ನ ಉಳಿಸಿಕೊಳ್ಳುವಂತಹ ಶತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಆದರೆ ಬಹಳ ಮಟ್ಟಿಗೆ ಆ ಕಡೆಯಿಂದ ಆಕರ್ಷಿತರಾಗ್ತಾ ಇದ್ದಾರಿಂದ
ಎಲ್ಲೆಲ್ಲೂ ಈ ಭೋಗಕ್ಕೆ ಸಂಬಂಧಪಟ್ಟಂತಹ ಹಾವಭಾವಗಳು, ಭೋಗಕ್ಕೆ ಸಂಬಂಧಪಟ್ಟಂತಹ ಉಡುಗೆ ತೊಡುಗೆಗಳು, ಭೋಗಕ್ಕೆ ಸಂಬಂಧಪಟ್ಟಂತಹ ಆಹಾರಗಳು ಮತ್ತು ವಿಹಾರಗಳು ಇವೆಲ್ಲವೂ ಪಾಶ್ಚಾತ್ಯರನ್ನ ಅವಲಂಬಿಸಿದಂಥದ್ದು. ಇದರ ಪರಿಣಾಮ ಏನು? ಲಂಗಿಲ್ಲ ಲಗಾಮಿಲ್ದಿರತಕ್ಕಂತಹ ಸ್ಥಿತಿ, ಯಾರು ಲಕ್ಷಿಸದೇ ಇರತಕ್ಕಂತಹ ಸ್ಥಿತಿ, ಗೌರವ, ಮಾನ, ಸಭ್ಯತೆ, ಸೌಜನ್ಯ ಇತ್ಯಾದಿ ಎಲ್ಲ ಗುಣಗಳು ಕೂಡ ಹೊರಟೋಗ್ಬಿಡ್ತದೆ. ಲಜ್ಜೆ ಅಂತ ಹೇಳ್ತಕ್ಕಂಥದ್ದು ಸಂಪೂರ್ಣ ಬಲಿಯಾಗಿಬಿಟ್ಟಿರುತ್ತೆ. ಅದನ್ನೇ ಮಾಸ್ಟರ್ ಮಹಾಶಯ ಹೇಳ್ತಾನೆ. ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ, ಭಗವಂತನ ಸಂಬಂಧವಾಗಿ ಇಂಗ್ಲಿಷ್ನವರ ಭಾವನೆ ಏನು ಅಂತ. ಅದಕ್ಕೆ ಮಾಸ್ಟರ್ ಮಹಾಶಯ ಹೇಳ್ತಾನೆ, ಅವರು ನಿರಾಕಾರವಾದಿಗಳು ಅಂತ. ನಿರಾಕಾರವಾದಿಗಳು ಅಂತ ಇಲ್ಲಿ ಹೇಳ್ತಾ ಇದ್ದಾನೆ ಮಾಸ್ಟರ್ ಮಹಾಶಯ. ನಿರಾಕಾರವಾದಿಗಳು ಅಂದ್ರೆ ಇಲ್ಲಿ ಎರಡು ಅರ್ಥ. ಒಂದನೇದಾಗಿ ಅವರೆಲ್ಲ ವಿಚಾರವಾದಿಗಳು. ಅವರಿಗೆ ಆ ಕ್ರೈಸ್ತ ಪಾದ್ರಿಗಳು ಚಳ್ಳೆ ಹಣ್ಣು ತಿನ್ನಿಸಿದ್ದು ಚೆನ್ನಾಗಿ ಅರ್ಥವಾಗಿದೆ. ನಮ್ಮನ್ನು ನಂಬಿದ್ರೆ ಮಾತ್ರವೇ ನಿಮಗೆ ಸ್ವರ್ಗವನ್ನ ನಾವು ಒದಗಿಸಿಕೊಡ್ತೇವೆ, ಪುನರ್ಜನ್ಮ ಅಂತ ಹೇಳ್ತಕ್ಕಂಥದ್ದು ಇಲ್ಲ, ನಮ್ಮನ್ನ ಮತ್ತು ನಮ್ಮ ಯೇಸು ಕ್ರಿಸ್ತನನ್ನ ನಂಬಿದ್ರೆ ಮಾತ್ರವೇ ನಿಮಗೆ ಸ್ವರ್ಗ, ಎಂದೆಂದಿಗೂ ಸ್ವರ್ಗ, ಶಾಶ್ವತ ಸ್ವರ್ಗ, ಮತ್ತೆ ನೀವು ಈ ಭೂಮಿಗೆ ಬರುವಂತಹದ್ದಿಲ್ಲ, ಪುನರ್ಜನ್ಮ ಇಲ್ಲ. ನೀವೇನಾದರೂ ನಮ್ಮ ಮಾತು ಕೇಳದೆ ಹೋದ್ರೆ ಖಂಡಿತವಾಗಿ ನಿಮಗೆ ನರಕ, ಎಂದೆಂದಿಗೂ ನರಕ. ಯಾಕೆ? ಪುನರ್ಜನ್ಮ ಇಲ್ಲ, ಮತ್ತಲ್ಲಿಂದ ಪಾರಾಗುವ ಮಾತೇ ಇಲ್ಲ. ಆದ್ರಿಂದ ನಮ್ಮನ್ನು ನಂಬಿಕೊಳ್ಳಿ ಅಂತ ಹೇಳ್ತಕ್ಕಂಥ ರೀತಿಯಲ್ಲೇ ಬೋಧನೆ ಮಾಡಿ 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 ಆದರೆ ವಿಚಾರವಾದಿಗಳಿಗೆ ಈ ಮಾತು ಒಪ್ಪಿಗೆ ಆಗದೆ ಅವರೆಲ್ಲ ಒಂದು ವಿಚಾರದ ದಾರಿಯನ್ನು ಹುಡುಕಿ ಆ ಹೊತ್ತಿಗೆ ಮ್ಯಾಕ್ಸ್ ಮುಲ್ಲರ್ ಅಂತ ಹೇಳ್ತಕ್ಕಂಥವನು, ಅವನು ಸ್ವಾಮಿ ವಿವೇಕಾನಂದರ ಅಭಿಪ್ರಾಯದ ಪ್ರಕಾರ ಹಿಂದೆ ಅವನು ಭಾರತದಲ್ಲಿ ಸಾಯಣ ಅಂಥೇಳಿ ಯಾವರಿದ್ನೋ ಅವನೇ ಪುನರ್ಜನ್ಮ ತಾಳಿ ಮ್ಯಾಕ್ಸ್ ಮುಲ್ಲರ್ ಆಗಿ ನಮ್ಮ ವೇದ ಪುರಾಣ ಶಾಸ್ತ್ರಗಳನ್ನೆಲ್ಲ ಅವನು ಆ ಭಾಷೆಗೆ ತರ್ಜುಮೆ ಮಾಡಿದ್ದಾನೆ ಅಂತ. ಅತ್ಯಂತ ಅದ್ಭುತವಾದಂತಹ ತರ್ಜುಮೆಗಳವೆಲ್ಲ. ಅವನು ಕೂಡ ಋಷಿ ಸದೃಶವಾದಂತಹ ವ್ಯಕ್ತಿತ್ವವನ್ನ ಉಳ್ಳವನು ಇದ್ದವನು. ಈಗ ಈ ನಮ್ಮ ವೇದ, ಉಪನಿಷತ್ತು, ನಮ್ಮ ಧರ್ಮಶಾಸ್ತ್ರಗಳು ಇವುಗಳೆಲ್ಲ ಆ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಅನುವಾದಿತವಾದ್ರಿಂದ ಈ ಪಾದ್ರಿಗಳ ಈ ಸಂಕುಚಿತ ದೃಷ್ಟಿಯಿಂದ ಹಣ್ಣುಗಾಯ ನೀರ್ಗಾಯ ಆದಂತಹ ಬೇಸರಗೊಂಡಂತಹ ಆ ಜನ ಇವುಗಳನ್ನು ಓದಿ ಹೊಸ ಉಸಿರನ್ನ ಪಡೆದುಕೊಳ್ತಾರೆ ಮತ್ತು ಅವರು ನಿರಾಕಾರವಾದಿಗಳಾಗ್ತಾರೆ. ಸ್ವಾಮಿ ವಿವೇಕಾನಂದರು ಅವರ ಇಡೀ ತತ್ವವನ್ನು ಅಧ್ಯಯನ ಮಾಡಿದ್ರೆ ಗೊತ್ತಾಗ್ತದೆ, ನಮ್ಮ ಇಂದಿನ ವಿಶ್ವಕ್ಕೆ ಬೇಕಾದಂತಹ ಹೊಂದಿಕೆ ಆಗಬಹುದಾದಂತಹ ಅಪೂರ್ವವಾದಂತಹ ವಿಷಯ ಯಾವುದು ಅಂತ ಹೇಳಿದ್ರೆ ಅದ್ವೈತ. ಎಲ್ಲವೂ ಕೂಡ ಆತ್ಮ, ಎಲ್ಲರೂ ಆತ್ಮ, ಎಲ್ಲೆಲ್ಲೂ ಆತ್ಮ. ನಾವೆಲ್ಲವೂ ಕೂಡ ಆತ್ಮದೃಷ್ಟಿಯಿಂದ ಒಂದು, ಆತ್ಮದೃಷ್ಟಿಯಿಂದ ಆತ್ಮೀಯರು. ಈ ಭಾವನೆಯನ್ನು ಬೆಳೆಸಿದಾಗ ಮಾತ್ರವೇ ವಿಶ್ವಶಾಂತಿ ಅಂತನೋ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದನ್ನು ನಾವು ಆಲೋಚನೆ ಮಾಡಿದರೆ ಈ ಒಂದು ಭೇದ ಬುದ್ಧಿ ಅಂತ ಹೇಳ್ತಕ್ಕಂಥದ್ದು ಬಲಿತು ಬಗೆ ಬಗೆಯ ಅಶಾಂತಿಗಳಿಗೆ, ರಕ್ತಪಾತಾದಿಗಳಿಗೆ ಕಾರಣವಾಗ್ತಕ್ಕಂಥದ್ದನ್ನು ಕಂಡಾಗ, ರಕ್ತಪಾತ ಯಾತಕ್ಕಾಗ್ತದೆ? ನೀನು ಬೇರೆ, ಆದ್ರಿಂದ ನಿನ್ನನ್ನು ಕೊಲ್ಲಬೇಕು. ನಾವೆಲ್ಲರೂ ಒಂದೇ ಅಂತ ಹೇಳ್ತಕ್ಕಂಥ ಸಂದರ್ಭ ಬಂದಾಗ ಯಾರು ಕೊಲ್ಲೋದು? ನನ್ನನ್ನು ನಾನೇ ಕೊಂದುಕೊಂಡಂತೆ ಆಗುತ್ತಲ್ಲ. ಆದ್ರಿಂದ ಈ ದೃಷ್ಟಿಯನ್ನು ಬೆಳೆಸ್ಕೊಳ್ಬೇಕು ಅಂತ ಸ್ವಾಮಿ ವಿವೇಕಾನಂದರು ಅವತ್ತೇ ಹೇಳಿದ್ದಾರೆ, ಅದ್ಭುತವಾಗಿ ಹೇಳಿದ್ದಾರೆ. ಕಂಪ್ಲೀಟ್ ವರ್ಕ್ಸ್ ಆಫ್ ಸ್ವಾಮಿ ವಿವೇಕಾನಂದ ಇಂಗ್ಲಿಷ್ನಲ್ಲೇ ಓದಬೇಕು, ಆಗ ಗೊತ್ತಾಗ್ತದೆ ನಮ್ಮ ಇಂದಿನ ವಿಶ್ವಕ್ಕೆ ಯಾವ ತತ್ವ ಬೇಕಾಗಿದೆ ಅಂತ. ಪಾಶ್ಚಿಮಾತ್ಯ ವೈಚಾರಿಕ ವ್ಯಕ್ತಿಗಳು, ಚಿಂತನಶೀಲ ವ್ಯಕ್ತಿಗಳು ಇಂಥವುಗಳನ್ನೆಲ್ಲ ಅತ್ಯಂತ ಅದ್ಭುತವಾದ ರೀತಿಯಲ್ಲಿ ಸ್ವೀಕಾರ ಮಾಡಿದ್ದಾರೆ ಮತ್ತು ಅವರದ್ದೇ ಆದ ರೀತಿಯಲ್ಲಿ ಅದನ್ನ ಪ್ರಚಾರ ಮಾಡ್ತಾ ಇದ್ದಾರೆ. ಇದು ಈ ವೈಚಾರಿಕತೆಯಿಂದಾಗಿ ಆ ಪಾಶ್ಚಿಮಾತ್ಯ ಜನ ಈ ಅದ್ವೈತ ತತ್ವವನ್ನ, ನಿರಾಕಾರ ಪರಬ್ರಹ್ಮವನ್ನ ಅತ್ಯಂತ ಸಹಜವಾಗಿ, ಸುಲಭವಾಗಿ ಒಪ್ಪಿಕೊಳ್ಳುವಂತಹ ಸ್ಥಿತಿಗೆ ಬಂದಿದ್ದಾರೆ.
ಇನ್ನೊಂದು ನಿರಾಕಾರವಾದಿತ್ವ ಅಂದ್ರೆ ಏನಂದ್ರೆ ಅಂತಂದ್ರೆ ಈ ಆಕಾರ ಸಾಕಾಗಿದೆ ಅಂತ. ಯಾತಕ್ಕೆ ಅಂತ ಹೇಳಿದ್ರೆ ಯಾವ ಯೇಸು ಕ್ರಿಸ್ತ ಎಂತೆಂಥ ದೊಡ್ಡ 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 ದೇವಸ್ಥಾನಗಳನ್ನ ಅಂದ್ರೆ ಚರ್ಚುಗಳನ್ನ ಕಟ್ಟಿಸಿಕೊಂಡಂತ ಆ ಯೇಸು ಕ್ರಿಸ್ತ ಇವರ ಕಷ್ಟ ಕಾಲಕ್ಕೆ ಯಾರು ಆಗಲೇ ಇಲ್ಲ. ಈ ಆಕಾರವೇ ಬೇಡ. ಈ ಬಗೆಯ ನಿರಾಕಾರ. ಆಕಾರ ಇದ್ರೆ ತಾನೇ ರಗಳೆ. ಅದಕ್ಕೊಂದು ದೇವಸ್ಥಾನ ಕಟ್ಟಬೇಕು. ಅಮೆರಿಕದಲ್ಲಿ, ಇಂಗ್ಲೆಂಡಿನಲ್ಲಿ, ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಎಂತೆಂಥ ದೊಡ್ಡ ದೊಡ್ಡ ಚರ್ಚ್ಗಳು ಅಂತ ಹೇಳಿದ್ರೆ ನಮ್ಮ ಬೇಲೂರು ಮಠದ ದೇವಸ್ಥಾನ ಇದೆಯಲ್ಲ, ಅದರ ತಾತನ ತರದ ದೇವಸ್ಥಾನಗಳನ್ನೆಲ್ಲ ಅಲ್ಲಿ ಕಟ್ಕೊಂಡಿದ್ದಾರೆ. ಅಲ್ಲಿ ಅದನ್ನೆಲ್ಲ ನಮ್ಮ ಭಾರತೀಯ ಸ್ವಾಮಿಗಳಿಗೆ ಮಾರ್ತಾ ಇದ್ದಾರೆ, ಹರಾಜು ಹಾಕ್ತಾ ಇದ್ದಾರೆ. ಎಷ್ಟೋ ಜನ ನಮ್ಮ ಕೆಲವು ಭಾರತದ ಯೋಗಿಗಳು ಅದನ್ನು ಕೊಂಡ್ಕೊಂಡವರು ಉಂಟು. ಅಲ್ಲಿನ ಚರ್ಚುಗಳನ್ನ ಮಾರ್ತಾ ಇದ್ದಾರೆ. ನಾವು ಇನ್ನೂ ನಮ್ಮ ದೇವಸ್ಥಾನಗಳನ್ನ ಹಾಳುಗೆಡುತ್ತಾ ಇದ್ದೇವೆ ವಿನಃ ಮಾರೋದಕ್ಕೆ ಹೋಗ್ತಾ ಇಲ್ಲ. ಯಾತಕ್ಕೆ ದೇವಸ್ಥಾನವನ್ನು ಮಾರ್ತಾ ಇದ್ದಾರೆ? ಈ ಆಕಾರಗಳು ಯಾವುವು ಕೂಡ ನಮ್ಗೆ ಉಪಕಾರ ಮಾಡ್ತಕ್ಕಂಥವುಗಳಲ್ಲ. ಸುಮ್ಮನೆ ನಮ್ಮ ಕೈ ಜೇಬಲ್ಲಿ ಇರ್ತಕ್ಕಂಥ ಹಣ ಖರ್ಚಾಗೋದಕ್ಕೆ ಅದಕ್ಕೆ ಬೇಕು, ಇದಕ್ಕೆ ಬೇಕು, ನಾನಾ ಥರದ್ದಕ್ಕೆ ಬೇಕು. ಹೂ ಹಾಕಬೇಕು, ಅಲಂಕಾರ ಮಾಡಬೇಕು, ಪೇಂಟ್ ಕೊಡಬೇಕು, ರಿಪೇರಿ ಆಗಬೇಕು, ಇನ್ನೂ ದೊಡ್ಡ ದೇವಸ್ಥಾನ ಕಟ್ಟಬೇಕು. ಜನರು ಸಂಪಾದನೆ ಮಾಡಿದ್ದೆಲ್ಲ ಇದಕ್ಕೆ ಆಗ್ತಾ ಇದೆ. ನಮ್ಮ ಸಂಪಾದನೆಯನ್ನು ತಿನ್ನೋದಕ್ಕೆ ಈ ದೇವಸ್ಥಾನಗಳು ಸಹಾಯ ಮಾಡ್ತಾ ಇವೆ ವಿನಃ ಈ ಒಳಗಡೆ ಇರ್ತಕ್ಕಂಥ ಆಕಾರಗಳು ಯಾವುವು ಕೂಡ ನಮಗೆ ಉಪಕಾರಕ್ಕೆ ಬರ್ತಕ್ಕಂಥವುಗಳಲ್ಲ ಅಂತನ್ನುವ ಒಂದು ದೃಷ್ಟಿಗೆ ಬಂದು ಅವರು ನಿರಾಕಾರವಾದಿಗಳಾಗಿಬಿಟ್ಟಿದ್ದಾರೆ. ಅದಕ್ಕೆ ಹೇಳ್ತಾನೆ ಮಾಸ್ಟರ್ ಮಾಷಿ, ಅವರೆಲ್ಲ ನಿರಾಕಾರವಾದಿಗಳಾಗ್ಬಿಟ್ಟಿದ್ದಾರೆ ಅಂತ. ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ, ನಮ್ಮಲ್ಲಿಯೂ ಅಂಥವ್ರು ಇದ್ದಾರೆ. ನಮ್ಮಲ್ಲಿ ಎರಡು ಬಗೆಯ ನಿರಾಕಾರವಾದಿಗಳು ಇದ್ದಾರೆ. ಪಾಶ್ಚಾತ್ಯರಲ್ಲಿ ಯಾವ ಬಗೆಯಿದ್ದ ನಿಜವಾದ ಸರಿಯಾದ ವೈಚಾರಿಕತೆಯಿಂದ ನಿರಾಕಾರವಾದಿಗಳಿದ್ದಾರೋ ಅದೇ ರೀತಿಯಲ್ಲಿ ನಮ್ಮಲ್ಲಿಯೂ ಅದ್ವೈತವಾದಿಗಳು ಮತ್ತು ನಿರಾಕಾರವಾದಿಗಳಿದ್ದಾರೆ. ಅದೇ ರೀತಿಯಲ್ಲಿ ಹಾಗೆ ಅಲ್ಲಿ ಬೇಸರಗೊಂಡು ಜಿಗುಪ್ಸೆಗೊಂಡು ನಿರಾಕಾರವಾದಿಗಳಾಗಿದ್ದಾರೋ ನಮ್ಮಲ್ಲೂ ಕೂಡ ಆ ಬಗೆಯ ನಿರಾಕಾರವಾದಿಗಳಿದ್ದಾರಂತೆ. ಎರಡರ್ಥವೂ ಬರುತ್ತದೆ ಶ್ರೀರಾಮಕೃಷ್ಣ ಮಾತಿಗೆ. ಸ್ವಲ್ಪ ಹೊತ್ತಿನಿಂದ ಇಬ್ಬರು ಸುಮ್ಮನೆ ಕುಳಿತಿದ್ದಾರೆ ಈಗ ಅಂತ ಮಾಸ್ಟರ್ ಮಾಷೆ ಬರೀತಾನೆ. ಸ್ವಲ್ಪ ಹೊತ್ತು ಇಬ್ಬರು ಸುಮ್ಮನೆ ಕುಳಿತುಕೊಂಡಿದ್ದಾರೆ. ಈಗ ಪರಮಹಂಸರು ತಮ್ಮ ಬ್ರಹ್ಮಜ್ಞಾನ ಅವಸ್ಥೆಯ ಸಂಬಂಧವಾಗಿ ವರ್ಣಿಸುವುದಕ್ಕೆ ಆರಂಭಿಸಿದ್ದಾರೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ಈಗ ಒಂದು ದಿನ ನನಗೆ ಭೇದರಹಿತನಾದ ಅಖಂಡ ಚೈತನ್ಯನ ದರ್ಶನವಾಯಿತು. ಮೊದಲು ಭಗವಂತ ನನಗೆ ದರ್ಶನ ಮಾಡಿಸಿದ. ಏನು ಅಂತಂದ್ರೆ, ಅನೇಕ ಮಂದಿ ಮನುಷ್ಯರು, ಜೀವ, ಜಂತು ಒಂದು ಕಡೆ ಇರೋದನ್ನ ಆ ಗುಂಪಿನಲ್ಲಿ ಸಾಹುಕಾರರು, ಇಂಗ್ಲಿಷ್ನವರು, ಮುಸಲ್ಮಾನರು, ನಾನು, ಜಾಡಮಾಲಿಗಳು, ನಾಯಿಗಳು, ಕೈಯಲ್ಲಿ ಒಂದು ಮಣ್ಣಿನ ತಟ್ಟೆ ತುಂಬ ಅನ್ನವನ್ನು ಹಿಡಿದಿದ್ದಂತಹ ಒಬ್ಬ ಗಡ್ಡ ಬೆಳೆದ ಮುಸಲ್ಮಾನ, ಎಲ್ಲರೂ ಇದ್ವು ಆ ಗುಂಪಿನಲ್ಲಿ. ಎಲ್ಲರೂ ಇದ್ವು ಆ ಗುಂಪಿನಲ್ಲಿ. ಆ ಮುಸಲ್ಮಾನ ಎಲ್ಲರ ಬಾಯಿಗೂ ಕೆಲವು ಅನ್ನದ ಅಗುಳನ್ನು ಹಾಕಿದ. ನಾನು ಅದನ್ನು ತಿಂದೆ. ಕಿವಿ ನೆಟ್ಟಗೆ ಮಾಡ್ಕೊಂಡು ಕೇಳಿ. ಎಂಥ ಅದ್ಭುತವಾದಂತಹ ದರ್ಶನ. ಒಂದು ದಿನ ನನಗೆ ಭೇದರಹಿತನಾದ ಅಖಂಡ ಚೈತನ್ಯನ ದರ್ಶನವಾಯಿತು. ಅಖಂಡ ಚೈತನ್ಯನ ದರ್ಶನವಾಯಿತು. ಅಖಂಡ ಅಂತ ಹೇಳ್ತಕ್ಕಂಥದ್ದು ಅಂದ್ರೆ ಏನೋ ಕಂಡು ತೊಂಡು ಇಳಿದಿರತಕ್ಕಂಥದ್ದು. ಈಗ ಈ ಒಂದು ಸಭಾಂಗಣ ಇದೆ, ಇದು ಇಷ್ಟೇ ಇದೆ, ಇಷ್ಟೇ ಅಲ್ಲ, ಆ ಕಡೆ ಆಕಾಶ ಇದೆ. ಇದು ಇಷ್ಟೇ ಇದ್ದದಕ್ಕೆ ಇದೊಂದು ಖಂಡ ತುಂಡು, ಇದೊಂದು ತುಂಡು, ಇದೊಂದು ಅಂಶ ಮಾತ್ರ. ಹಾಗೆ ಇನ್ನೊಂದು ಕಡೆ ಹೋದ್ರೆ ಅಲ್ಲೊಂದು ತುಂಡು, ಮತ್ತೊಂದು ಕಡೆ ಹೋದ್ರೆ ಮತ್ತೊಂದು ತುಂಡು. ಇಡೀ ಭೂಮಿಯನ್ನು ತಗೊಂಡ್ರು ಕೂಡ ವಿಶ್ವಕ್ಕೆ ಹೋಲಿಸಿ ನೋಡ್ತು ಅಂದ್ರೆ ಇದೊಂದು ತುಂಡು. ಇಡೀ ವಿಶ್ವವನ್ನು ಹೋಲಿಸಿ ನೋಡ್ತು ಇನ್ನೊಂದು ವಿಶ್ವಕ್ಕೆ ಹೋಲಿಸಿದ್ರೆ ಅದೊಂದು ತುಂಡು. ಈ ರೀತಿಯಲ್ಲಿ ಎಲ್ಲ ತುಂಡು ತುಂಡುಗಳು. ಆದರೆ ಪರಮಾತ್ಮ ಎಲ್ಲೆಲ್ಲೂ ತುಂಡು ಇಲ್ಲ, ಅವನು ಅಖಂಡ.
ಅಂತಹ ಪರಮಾತ್ಮನ ದರ್ಶನವನ್ನ ಅವನು ಮಾಡಿಸಿಕೊಟ್ಟನಂತೆ. ಯಾವ ರೀತಿಯಲ್ಲಿ? ಮೊದಲು ಭಗವಂತ ನನಗೆ ಹೀಗೆ ದರ್ಶನ ಮಾಡುತ್ತ. ಏನದು? ಅನೇಕ ಮಂದಿ ಮನುಷ್ಯರು, ಜೀವ, ಜಂತು ಒಂದು ಕಡೆ ಇರೋದನ್ನು ತೋರಿಸ್ತಾನೆ. ಆ ಗುಂಪಿನಲ್ಲಿ ಸಾಹುಕಾರರಿದ್ರು, ಇಂಗ್ಲಿಷ್ನವರಿದ್ರು, ಮುಸಲ್ಮಾನರಿದ್ರು, ನಾನು ಇದ್ದೆ, ಜಾಡುಮಾಲಿಗಳಿದ್ರು, ನಾಯಿಗಳು, ಕೈಯಲ್ಲಿ ಒಂದು ಮಣ್ಣಿನ ತಟ್ಟೆನಲ್ಲಿ ತುಂಬಾ ಅನ್ನವನ್ನು ಹಿಡಿದಂತ ಒಬ್ಬ ಗಡ್ಡ ಬೆಳೆದ ಮುಸಲ್ಮಾನ, ಇವರೆಲ್ಲವೂ ಇದ್ವು. ಆ ಮುಸಲ್ಮಾನ ಎಲ್ಲರ ಬಾಯಿಗೂ ಕೆಲವು ಅನ್ನದ ಅಗಳನ್ನು ಹಾಕಿದ. ನಾನು ಅದನ್ನು ತಿಂದೆ. ಗೊತ್ತಾಯ್ತಾ? ಯಾವ ರಾಮಕೃಷ್ಣ ನೀವು ನಮಸ್ಕಾರ ಮಾಡ್ತಾ ಇದ್ದೀರೋ ಅವರು ಮುಸಲ್ಮಾನರ ಕೈಲಿ ಕೈ ತುತ್ತು ತಿಂದಿದ್ದಾರೆ. ಇನ್ಮೇಲೆ ನಮಸ್ಕಾರ ಮಾಡಬೇಡಿ, ಜಾತಿ ಹೋಗುತ್ತೆ. ಅದ್ವೈತ ಅದ್ವೈತ ಅಂತ ಬಾಯಲ್ಲಿ ಹೇಳೋದು, ನಾವೆಲ್ಲ ಒಂದು ಅಂತ ಹೇಳೋದು, ನೀವು ಮಾತ್ರ ಬೇರೆ ಅಂದ್ಬಿಡೋದು. ಬೇರೆ ತನ ಅಂತ ಹೇಳ್ತಕ್ಕಂತಹದ್ದು ಅದ್ವೈತದಲ್ಲಿ ಇಲ್ಲವೇ ಇಲ್ಲ. ಅನುಭವ, ಆ ಅನುಭವ ಆದಾಗ ಹೀಗೆ, ಅನುಭವ ಆಗದೇ ಇದ್ದಾಗ ಬೇರೆ. ಆದ್ರಿಂದ ಅದ್ವೈತವನ್ನ ಮಾತಿಗೆ ಉಪಯೋಗಿಸ್ಕೊಳ್ಳುವಂತಹದ್ದಲ್ಲ, ಅನುಭವಕ್ಕೆ ಉಪಯೋಗಿಸ್ಕೊಳ್ಳುವಂತಹದ್ದು. ಆದರೆ ಶ್ರೀರಾಮಕೃಷ್ಣರ ಅನುಭವದಿಂದ ನಾವು ಆ ತತ್ವವನ್ನು ತಿಳಿದುಕೊಳ್ಬಹುದು. ಯಾವ ತತ್ವ? ನಾವೆಲ್ಲರೂ ಕೂಡ ಒಂದೇ. ಒಂದೇ ಅಂತ ಹೇಳಿದ ಮೇಲೆ ಅಲ್ಲಿ ಜಗಳ ಇರಬಾರದು, ಅಲ್ಲಿ ರಕ್ತಪಾತ ಇರಬಾರದು. ಪರಮಾದ್ಭುತವಾದಂತಹ ಈ ಅನುಭವ ಆ ರಾಮಕೃಷ್ಣ ಅವತಾರದಲ್ಲಿ ಕಂಡದ್ದರಿಂದ ಎಲ್ಲೆಲ್ಲೂ ಕೂಡ ರಕ್ತಪಾತಕ್ಕೆ ಅವಕಾಶ ಇರಬಾರದು. ಆದರೆ ನೀವು ಇಷ್ಟು ಜನ ಮಾತ್ರ ರಕ್ತಪಾತಕ್ಕೆ ಒಪ್ಪೋದಿಲ್ಲ. ಯಾಕೆ? ರಾಮಕೃಷ್ಣ ಈ ಮಾತನ್ನು ಕೇಳಿದ್ರಿ. ಕೇಳದೆ ಹೋಗಿದ್ರು ಮಾಡೋದಿಲ್ಲ ಅನ್ನಿ. ಯಾಕೆ ಅಂದ್ರೆ ಕೈಲಾಗೋದಿಲ್ಲ. ಈಗ ಕೇಳಿದ್ರಿಂದ ಕೈಲೂ ಆಗೋದಿಲ್ಲ, ರಾಮಕೃಷ್ಣ ಮಾತನ್ನು ಒಪ್ಪೋಣ. ಅದಲ್ಲ, ಕೈಯಲ್ಲಿ ಶಕ್ತಿ ಇದ್ರೂ ಕೂಡ ಅಂತ ಕಾರ್ಯಗಳು ನಮ್ಮಿಂದ ಆಗಬಾರದು. ಶ್ರೀರಾಮಕೃಷ್ಣಿಗೆ ಅದೊಂದು ದರ್ಶನ ಅವತ್ತಾಗ್ಬಿಟ್ರೆ ಹೇಳ್ತಾರೆ, ಇನ್ನೊಂದು ದಿನ ಭಗವಂತ ತೋರಿಸ್ದ. ಹೇಳ, ಸತ್ಯ ಬಹಳ ಮಧುರ, ಸ್ವಲ್ಪ ಕಷ್ಟ ಅರ್ಥ ಮಾಡ್ಕೊಳ್ಳೋದು. ಸತ್ಯಸ್ವರೂಪಿ ಸತ್ಯಸ್ವರೂಪಿಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಬಹಳ ಕಷ್ಟ, ಎದೆಗಾರಿಕೆ ಬೇಕಂತೆ. ಸತ್ಯಸ್ವರೂಪಿಯನ್ನ ತಿಳ್ಕೊಳ್ಳೋದಕ್ಕೆ ಎದೆಗಾರಿಕೆ ಬೇಕು. ಹೌದು 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 ಅಂತ ಆ ಯಂತ್ರ ಕೂಡ ಹೇಳ್ಬಿಡ್ತು. ಏನು ಹೇಳ್ತಾರೆ ಶ್ರೀರಾಮಕೃಷ್ಣರು? ಇನ್ನೊಂದು ದಿನ ಭಗವಂತ ತೋರಿಸಿದ ಮಲ, ಮೂತ್ರ, ಅನ್ನ, ಕಾಯಿಪಲ್ಯ, ವಿವಿಧ ಭಕ್ಷ್ಯಭೋಜ್ಯ ಎಲ್ಲ ಸುತ್ತಲೂ ಇರೋ ಹಾಗೆ. ಇದ್ದಕ್ಕಿದ್ದ ಹಾಗೆ ಜೀವಾತ್ಮ ನನ್ನ ಶರೀರದಿಂದ ಹೊರಕ್ಕೆ ಬಂದು ಜ್ವಾಲೆಯ ರೂಪ ತಾಳಿ ಎಲ್ಲವನ್ನೂ ರುಚಿ ನೋಡಲಾರಂಭಿಸಿದ. ನಾಲಿಗೆ ನೀಡಿ ನೀಡಿ ಎಲ್ಲವನ್ನೂ ರುಚಿ ನೋಡ್ತಾ ಇದ್ದಾನೋ ಏನೋ ಎಂಬಂತೆ ಕಂಡಿತು. ಮಲಮೂತ್ರಗಳನ್ನೂ ರುಚಿ ನೋಡಿಬಿಟ್ಟ. ಎಲ್ಲವೂ ಒಂದೇ, ಅಭೇದ ಅನ್ನೋದನ್ನ ತೋರಿಸಿಬಿಟ್ಟ. ಇನ್ನು ರಾಮಕೃಷ್ಣಾಶ್ರಮಕ್ಕೆ ಕಷ್ಟ ಇದೆ. ಇಷ್ಟೇನಾ? ಆದರೆ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಸತ್ಯದ ಪೂರ್ಣ ದರ್ಶನ ಮಾಡಿಕೊಳ್ಳೋದಕ್ಕೆ ಅಂತಹ ಒಂದು ಎದೆಗಾರಿಕೆ ಬೇಕು ಅಂತ. ಇಲ್ಲಿ ಶ್ರೀರಾಮಕೃಷ್ಣರ ಅಂತರಂಗದಿಂದ ಬಂದಿರತಕ್ಕಂತಹ ಜೀವಾತ್ಮ ಜ್ವಾಲೆಯ ರೂಪದ ನಾಲಿಗೆಯನ್ನ ಹೊರಚಾಚಿ ಅಂತನೋ ಮಾತು ಬಹಳ ಮುಖ್ಯ. ಈ ಚರ್ಮದ ನಾಲಿಗೆ ಅಲ್ಲ, ಜ್ವಾಲೆಯ ರೂಪದ ಜ್ಯೋತಿರ್ಮಯವಾದ ನಾಲಿಗೆ ಮಲಮೂತ್ರವನ್ನು ರುಚಿ ನೋಡಿ, ಆಮೇಲೆ ತರಕಾರಿ, ಕಾಯಿಪಲ್ಯ, ಭಕ್ಷ್ಯ ಭೋಜ್ಯಾದಿಗಳನ್ನು ಕೂಡ ರುಚಿ ನೋಡಿತಂತೆ. ಎಲ್ಲವೂ ಒಂದೇ ತಿಳ್ತಕ್ಕಂತಹ ಅದ್ವೈತದ ಅನುಭವ, ಅಭೇದ ಅಂತ ಅನ್ನೋದನ್ನು ತೋರಿಸಿಕೊಟ್ಟ ಭಗವಂತ.
ಎಷ್ಟು ಸ್ವಾರಸ್ಯವಾಗಿದೆ. ಮಲಮೂತ್ರ ಅಂತ ಹೇಳಿದ ತಕ್ಷಣ ನಾವು ಎಷ್ಟು ತಿರಸ್ಕಾರ ಮಾಡ್ತೇವೆ. ಆದ್ರಿಂದಲೇನೇನೆ ನಮ್ಮ ನಗರಗಳಲ್ಲಿ ನರಕ ನಿರ್ಮಾಣವಾಗಿದೆ. ಅದು ನರಕ ಅಲ್ಲ, ಸ್ವರ್ಗ. ಶ್ರೀರಾಮಕೃಷ್ಣ ಅದನ್ನ ನಾವು ಕೂಡ ಕಾಲಲ್ಲಿ ಮೆಟ್ಟಿದ್ರೆ ಏನು ತೊಂದರೆ ಇಲ್ಲ. ಆದರೆ ಹಾಗಲ್ಲ. ಈಗ ನಾವು ದ್ವೈತಾವಸ್ಥೆಯಲ್ಲಿದ್ದೇವೆ, ಅದೆಲ್ಲ ಬೇರೆ. ಅದನ್ನು ಶುಚಿಗೊಳಿಸಬೇಕು, ಅದ್ರ ಕುರಿತಾಗಿ ತಿಳಿದುಕೊಳ್ಬೇಕು, ಅದು ಎಂಥದ್ದು ಏನು ಅಂತ ಮಾತನಾಡಿಕೊಳ್ಬೇಕು, ಯಾವ ರೀತಿಯಲ್ಲಿ ಮಾಡ್ಕೊಳ್ಬೇಕು ಅದೇ ರೀತಿಯಲ್ಲಿ ಮಾಡ್ಕೊಳ್ಬೇಕು. ಆದರೆ ಅಸಹ್ಯ ಪಟ್ಕೊಳ್ತಕ್ಕಂತಹದ್ದಲ್ಲ. ಈ ಜಗತ್ತಿನಲ್ಲಿ ಯಾವುದರ ಕುರಿತಾಗಿಯೂ ಅಸಹ್ಯ ಪಟ್ಕೊಳ್ತಕ್ಕಂತಹದ್ದಲ್ಲ. ಅಸಹ್ಯ ಅಂತ ಹೇಳ್ತಕ್ಕಂಥ ಭಾವನೆ ಯಾರ ಹೃದಯದಲ್ಲಿ ಇದೆಯೋ ಆತ ಆ ಪರಿಶುದ್ಧನಾದ ಪರಮಾತ್ಮನಿಗೆ ಬಹುದೂರ. ನಿನ್ನೆ ತಾನೇ ಶ್ರೀ ಸ್ವಾಮಿ ಹರ್ಷಾನಂದಜಿ ಮಹಾರಾಜರವರು ಒಂದು ಕತೆ ಹೇಳಿದರು. ಶ್ರೀರಾಮಕೃಷ್ಣರೇ ಹೇಳಿದಂತಹ ಕತೆ ಅಂತ ಆ ಕಥೆಯನ್ನು ಹೇಳಿದ್ರು ಅವರು. ತುಂಬಾ ಸ್ವಾರಸ್ಯಕರವಾದ ಕತೆ. ಒಬ್ಬ ಗುರು ಹೇಳಿದಂತೆ ಎಲ್ಲ ಶಿಷ್ಯರಿಗೆ, ನಿಮ್ಗಿಂತ ನಿಕೃಷ್ಟವಾದ ಯಾವ್ದಾರು ತಕೊಂಡು ಬನ್ನಿ ಅಂತ. ಒಬ್ಬ ಶಿಷ್ಯ ಹೊರಟನಂತೆ. ಅಲ್ಲೊಂದು ಕತ್ತೆ ಇತ್ತು. ಆ ಕತ್ತೆನ ಹಿಡ್ಕೊಂಡಂತೆ. ಅದು ಹೇಗಿದ್ರು ತನಗಿಂತ ನಿಕೃಷ್ಟ ಅಲ್ವೇ, ತಗೊಂಡು ಬರೋಣ ಗುರುಗಳ ಬಳಿಗೆ ಅಂತ ಹೊರಟಿದ್ರೆ ಆ ಕತ್ತೆ ಹೇಳ್ತಂತೆ, ಏನೋ ಎಲ್ಲಿಗೆ ಬರ್ಬೇಕು, ಯಾಕೆ ಬರ್ಬೇಕು ಹೀಗೆ ಅಂತ ಹೇಳಿದ್ನಂದ್ರೆ, ಅದು ಹೇಗೆ ನಾನು ನಿನ್ಗಿಂತ ನಿಕೃಷ್ಟ? ನಾನು ಯಾರಿಂದಲೂ ಏನನ್ನೋ ನಿರೀಕ್ಷಿಸೋದಿಲ್ಲ. ನನ್ನಿಂದ ಕೆಲಸ ಮಾಡಿಸ್ಕೊಳ್ತಾರೆಯೇ ವಿನಃ ನನಗೊಂದಿಷ್ಟು ಹುಲ್ಲು ಹಾಕಬೇಕು ಅಂತ ಕೂಡ ಯಾರು ಯೋಚನೆ ಮಾಡಲ್ಲ. ಬೀಜಿನಲ್ಲಿ ಅದು ಇದು ಕಾಗದ ಚೂರು ತಿಂದ್ಕೊಂಡು ನಿಮ್ಮ ಸಹಾಯಕ್ಕೆ ಬರ್ತಾ ಇದ್ದೇನೆ ನಾನು. ಇಷ್ಟೊಂದು ನಿಷ್ಕಾಮ ಸೇವೆ ನಾನು ಮಾಡ್ತಾ ಇದ್ರೂ ಕೂಡ ನಾನು ನಿನಗಿಂತ, ನೀನು ಸ್ವಾರ್ಥಿಯಾದಂಥ ನಿನಗಿಂತ ನಿಕೃಷ್ಟ ಅಂತ ಹೇಗೆ ಹೇಳ್ತಿ? ತುಂಬಾ ದುಃಖ ಆಯ್ತು ಅವನಿಗೆ. ನಾಚಿಕೆಯಿಂದ ಹೊರಟೋಗ್ಬಿಟ್ಟ. ಹಾಗೆ ಬಗೆ ಬಗೆಯಾದ ತನಗಿಂತ ನಿಕೃಷ್ಟವಾದ ವಸ್ತುಗಳನ್ನು ಹೊರಟೆ ಅವುಗಳೆಲ್ಲ ಅದೇ ರೀತಿಯಲ್ಲಿ ಒಂದಲ್ಲ ಒಂದು ಹೇಳಿದ್ವಂತೆ. ಕೊನೆಗೆ ಹುಲ್ಲು, ಆ ಹುಲ್ಲನ್ನ ತೆಗೆದುಕೊಂಡು ಹೋಗೋಣ ಗುರುಗಳ ಬಳಿಗೆ ಅಂತ ಹೊರಟ್ರೆ ಆ ಹುಲ್ಲು ಹೇಳುತ್ತಂತೆ, ಅದು ಹೇಗೆ ನಿನಗಿಂತ ನಿಕೃಷ್ಟ? ನಾನು ನೋಡು, ಹಸುಗಳಿಗೆ ಪ್ರಾಣಿಗಳಿಗೆ ನಾನು ಆಹಾರ, ನಿಮ್ಮೆಲ್ಲರ ಕಣ್ಣಿಗೆ ಹಚ್ಚ ಹಸಿರು, ಕಣ್ಣಿಗೆ ತಂಪು, ಈ ಭೂಮಿ ಕೊಚ್ಚಿ ಹೋಗದ ಹಾಗೆ ರಕ್ಷಣೆ ಮಾಡತಕ್ಕಂಥವನು ನಾನು, ಇಷ್ಟೆಲ್ಲ ಉಪಕಾರ ಮಾಡತಕ್ಕಂಥ ನಾನು ನಿನಗಿಂತ ಸ್ವಾರ್ಥಿಯಾದಂಥ ಮನುಷ್ಯ ನೀನು, ನಿನಗಿಂತ ನಾನು ನಿಕೃಷ್ಟವೇನೋ ಅಂತ ಹೇಳಿದಾಗ ನಾಚಿಕೆ ಆಯ್ತಂತೆ. ಅವನು ತುಂಬ ದುಃಖಿತನಾಗಿ ಇನ್ನೇನು ಮಾಡೋದು ಅಂತ ಅಷ್ಟೊತ್ತಿಗೆ ಆಯಾಸವಾಗಿ ಬಿಟ್ಟಿತ್ತು ಅವನಿಗೆ. ಮಲವಿಸರ್ಜನೆ ಮಾಡುವ ಒಂದು ಮನಸ್ಸು ಬಂತಂತೆ. ಒಂದು ಕಡೆ ಮಾಡಿದಂತೆ. ಹಾಗೆಯೇ ಮಾಡ್ತಾ ಇದ್ರೆ ಹೀಗೆ ಬಗ್ಗಿ ನೋಡಿದಾಗ ಅವನಿಗೆ ಯೋಚನೆ ಬಂತಂತೆ, ನನಗಿಂತ ನಿಕೃಷ್ಟವಾದ ಇದಲ್ಲದೆ ಇನ್ಯಾವುದಿದೆ, ಅದನ್ನೇ ಸ್ವಲ್ಪ ತಗೊಂಡೋಗಿ ಕೊಡೋಣ ಗುರುಗಳ ಹತ್ರ ಅಂತ. ಇನ್ನೇನು ಸ್ವಲ್ಪ ಎತ್ಕೊಂಡಿದ್ದಂತೆ ಕಡ್ಡಿನಲ್ಲಿ. ಆಗ ಅದು ಹೇಳ್ತಂತೆ, ಆ ಮಲ ಕೂಡ ಮಾತಾಡ್ತಂತೆ. ಮೊಲ ಅಲ್ಲ, ಮಲ ಹೇಳ್ತಂತೆ, ಏನೋ ನಿನಕ್ಕಿಂತ ನಾನು ನಿಕೃಷ್ಟ ಅಂತ ನಿನಗೆ ಹೇಗೆ ಬುದ್ಧಿ ಬಂತೋ? ನಾನು ಯಾರು ಹೇಳು? ನಾನು ಎಲ್ಲಿಂದ ಬಂದೆ ಹೇಳು? ನಾನು ಯಾರು ಗೊತ್ತೇನೋ? ಶುದ್ಧವಾದ ತರಕಾರಿಯಾಗಿದ್ದೆ, ಶುದ್ಧವಾದ ಹಣ್ಣು ಹಂಪಲು ಆಗಿದ್ದೆ, ಶುದ್ಧವಾದ ಹಾಲು ಮೊಸರು ಆಗಿದ್ದೆ. ಅದನ್ನೇ ನೀನು ಹೊಡೆದಿದ್ದೆ. ನಿನ್ನ ಸಂಪರ್ಕಕ್ಕೆ ಬಂದೆ, ನನಗೆ ಈ ಸ್ಥಿತಿ ಬಂತು. ಈಗ ನಾನು ನಿನಗಿಂತ ನಿಕೃಷ್ಟ ಅಂತ ತಿಳ್ಕೊಂಡು ನನ್ನ ಎತ್ಕೊಂಡು ಹೋಗ್ಬೇಕು ಅಂತಿದ್ಯಾ? ಮನುಷ್ಯಂದು ಎಂಥ ದುರಹಂಕಾರ ನೋಡಿ. ಶ್ರೀರಾಮಕೃಷ್ಣರು ವಾಸವಾಗಿದ್ದಂತಹ ಆ ದಕ್ಷಿಣೇಶ್ವರದ ದೇವಸ್ಥಾನದ ಹೊರವಲಯದಲ್ಲಿ ಭಕ್ತಾದಿಗಳು ಊಟ ಮಾಡಿ ಎಸೆದಂತಹ ಎಂಜಲ ಎಲೆಯನ್ನ ಒಬ್ಬ ಜ್ಞಾನಿ ನಾಯಿಗಳ ಕೊರಳು ಬರಳಿಸಿ
ಅವುಗಳಿಗೂ ತಿನ್ನಿಸ್ತಾ ತಾನು ಆ ಎಂಜಲಲ್ಲಿ ಇದನ್ನೇ ತಿನ್ನುತ್ತಾ ಇದ್ರೆ ಅದೊಂದು ದಿವ್ಯವಾದಂತಹ ಸ್ಥಿತಿ ಅಂತನ್ನೋದನ್ನ ಅವನು ಶ್ರೀರಾಮಕೃಷ್ಣಗೆ ತಿಳಿಯಪಡಿಸಿದರೆ ಅದನ್ನು ಕೇಳಿಸಿಕೊಂಡಂತಹ ಹೃದಯ ರಾಮ ಅವನು ಬಳಿಗೆ ಓಡ್ತಾನೆ. ನಿಮಗೆ ಬಂದಂತಹ ಜ್ಞಾನವನ್ನು ನಮಗೂ ಕೂಡ ಒದಗಿಸಿಕೊಡಿ ಅಂತ ಕೇಳಿದಾಗ ಆ ಜ್ಞಾನಿ ಒಂದು ಮಾತು ಹೇಳ್ತಾನೆ, ಗಂಗಾ ಜಲವು ಮೋರಿ ನೀರು ಎರಡೂ ಒಂದೇ ತರ್ತಕ್ಕಂಥ ಭಾವನೆ ನಿನ್ನಲ್ಲಿ ಉದಿಸುತ್ತದೆ. ಆಗ ನಿನಗೆ ಜ್ಞಾನ ಬಂದಿದೆ ಅಂತ ತಿಳಿದುಕೋ. ನಾವು ಅದು ಇದು ವಿಚಾರಗಳಿಗೆ, ಇಂತಹ ವಿಚಾರಗಳಿಗೆ ಮೂಗು ಮುರಿಯುವಂತಹ ಸ್ವಭಾವದಿಂದ ಪಾರಾಗಬೇಕು. ಹಾಗೆ ಕೇಳ್ತು ಅಂತಂದ್ರೆ ನಮ್ಮ ಆಸ್ಪತ್ರೆಗಳಲ್ಲಿ, ನರ್ಸಿಂಗ್ ಹೋಮ್ಗಳಲ್ಲಿ ಈ ನರ್ಸುಗಳೆಲ್ಲ ಮಾಡ್ತಕ್ಕಂತಹ ಸೇವೆ, ಡಾಕ್ಟರ್ಗಳೆಲ್ಲ ಮಾಡ್ತಕ್ಕಂತಹ ಸೇವೆ, ಅವುಗಳನ್ನೆಲ್ಲ ಕಣ್ಣಾರೆ ಕಾಣಬೇಕು. ಪ್ರತಿಯೊಬ್ಬರು ಅನುಭವಿಸಿದಿರಿ. ಯಾರ್ಯಾರು ಆಪರೇಷನ್ ಆಗಿದೆಯೋ ಭಯಂಕರವಾಗಿ, ಅದರಲ್ಲೂ ಕೂಡ ಕೆಳಗಡೆ ಜಲಮಲದ್ದು ಯಾರಿಗೆ ಕಷ್ಟಗಳಾಗಿವೆಯೋ ಅವುಗಳಿಗೆ ಸಂಬಂಧಪಟ್ಟಂತೆ ಅವರು ಕೊಡ್ತಕ್ಕಂತಹ ಶುಶ್ರೂಷೆ, ಚಿಕಿತ್ಸೆ ಇವುಗಳನ್ನೆಲ್ಲ ಕಂಡಾಗ ಡಾಕ್ಟರ್ಗಳಿಗೆ ಮತ್ತು ನರ್ಸ್ಗಳಿಗೆ ಕೈ ಮುಗಿದೇ ಇರೋದಕ್ಕೆ ಸಾಧ್ಯವೇ ಇಲ್ಲ. ಅವರು ಯಾವುದೇ ಬಗೆಯ ನೀಚ ಭಾವನೆ ಅಥವಾ ಮುಖ ಸಿಂಡರಿಸಿಕೊಳ್ತಕ್ಕಂಥದ್ದು ಇಂಥದ್ದಿಲ್ಲದೇನೆ ಆನಂದವಾಗಿ ಮಾಡ್ತಾ ಇರ್ತಾರೆ. ಒಂದು ಅದ್ಭುತವಾದ ಕರುಣೆ, ಸಹಾನುಭೂತಿ ಇಂಥವುಗಳನ್ನೆಲ್ಲ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಇಂಥವುಗಳನ್ನೆಲ್ಲ ನಾವು ಭಾವಿಸಬೇಕಾಗುತ್ತೆ. ಶ್ರೀರಾಮಕೃಷ್ಣರಿಗೆ ಆ ಅದ್ವೈತದ ಒಂದು ದೃಷ್ಟಿಕೋನದಿಂದ ಈ ಬಗೆಯ ಅನುಭವ ಆಗಿರುತ್ತೆ. ಬಳಿಕ ಶ್ರೀರಾಮಕೃಷ್ಣ ಇನ್ನೊಂದು ಅನುಭವ ಹೇಳ್ತಾರೆ. ಮತ್ತೊಂದು ದಿನ ಭಗವಂತ ನನಗೆ ತೋರಿಸಿದ, ಇಲ್ಲಿಗೆ ಅನೇಕ ಮಂದಿ ಭಕ್ತರು ಬರೋದನ್ನ, ಅಂದ್ರೆ ದಕ್ಷಿಣೇಶ್ವರಕ್ಕೆ ಅನೇಕ ಮಂದಿ ಭಕ್ತರು ಬರೋದನ್ನು ತೋರಿಸ್ತಾನೆ. ನನ್ನ ಪರಮ ಶಿಷ್ಯರನ್ನು ಕೂಡ ತೋರಿಸ್ತಾನೆ, ನನ್ನ ಅಂತರಂಗ ಭಕ್ತರನ್ನ. ಬಳಿಕ ಸಾಯಂ ಮಂಗಳಾರತಿಯ ಗಂಟೆ, ಜಾಗಟೆ ಮೊದಲಾದವುಗಳ ಶಬ್ದ ಕೇಳಿ ಬಂದೊಡನೆಯೇ ಕುಟೀರದ ಮೇಲಕ್ಕೆ ಹತ್ತಿ ವ್ಯಾಕುಲ ಹೃದಯದಿಂದ ಕೂಗ್ತಾ ಇದ್ದೆ, ಏನ್ರೋ, ಎಲ್ಲಿದ್ದೀರೋ ನೀವೆಲ್ಲ, ಬೇಗ ಬಂದ್ರೋ, ನಿಮ್ಮನ್ನು ನೋಡಬೇಕು ಅಂತ ನನ್ನ ಪ್ರಾಣ ಸುಮ್ಮನೆ ಚಟಪಟ ಕೊಡ್ತಾ ಇದೆ ಕಣ್ರೋ. ಶ್ರೀರಾಮಕೃಷ್ಣರು ಆ ಕಾಳಿ ದೇವಾಲಯದ ಉಪ್ಪರಿಗೆ ಮೇಲೆ ಹತ್ಕೊಂಡು ಆ ಕಲ್ಕತ್ತಾದ ಕಡೆಗೆ ಮುಖ ತಿರುಗಿಸಿಕೊಂಡು ಅಲ್ಲಿರ್ತಕ್ಕಂಥ ಪರಿಶುದ್ಧ ಹೃದಯದ ತರುಣರನ್ನ, ಗೃಹಸ್ಥ ಭಕ್ತರನ್ನ, ಶುದ್ಧ ಹೃದಯದ ಭಕ್ತರನ್ನ ಕರೀತಾ ಇದ್ದಾರೆ. ಎಲ್ಲಿದ್ದೀರೋ ನೀವೆಲ್ಲ, ಭಗವಂತನ ಕುರಿತಾಗಿ ಮಾತನಾಡದೆ ಕಿವಿಯೆಲ್ಲ ಚಿಟ್ಟಿಡಿದು ಬಿಟ್ಟಿದ್ದಾರೆ, ನನಗೆ ಬನ್ನಿ ಅಂತ. ಈಗ ಮಾಸ್ಟರ್ಗೆ ಹೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣರು, ಒಳ್ಳೇದು, ಈ ನನ್ನ ಅಲೌಕಿಕ ದರ್ಶನಗಳ ಸಂಬಂಧವಾಗಿ ನಿನ್ನ ಅಭಿಪ್ರಾಯ ಏನೋ? ಮಾಸ್ಟರ್ ಹೇಳ್ತಾನೆ, ನೀವು ಭಗವಂತನ ವಿಲಾಸ ಸ್ಥಾನ. ನನ್ನ ಅನುಭವಕ್ಕೆ ಬಂದಿದೆ, ನೀವು ಯಂತ್ರ, ಭಗವಂತ ಯಾಂತ್ರಿಕ ಅಂತ. ಭಗವಂತ ಉಳಿದವರನ್ನ ಯಂತ್ರಗಳಿಂದ ಸೃಷ್ಟಿಸಿದರೆ ನಿಮ್ಮನ್ನ ತನ್ನ ಸ್ವಂತ ಹಸ್ತಗಳಿಂದ ನಿರ್ಮಿಸಿದ್ದಾನೆ. ಎಂತಹ ಮಾತನ್ನು ಹೇಳಿಬಿಟ್ಟ ಮಾಸ್ಟರ್ ಮಹಾಶಯ. ನೀವು ಭಗವಂತನ ವಿಲಾಸ ಸ್ಥಾನ. ಮಾನುಷ ಲೀಲೆ, ದಿವ್ಯ ಲೀಲೆ, ದೈವಲೀಲೆ, ಮಾನುಷ ಲೀಲೆ, ಮನುಷ್ಯ ರೂಪವನ್ನು ತಾಳಿ ಭಗವಂತ ಕ್ರೀಡಿಸುವಂತಹದ್ದು. ಶ್ರೀರಾಮಕೃಷ್ಣರು ಅಂತ ಒಂದು ಭಗವದ್ ವಿಲಾಸದ ಒಂದು ಲೀಲಾ ಕೇಂದ್ರ ಅಂತ ಹೇಳ್ತಾನೆ ಮಾಸ್ಟರ್ ಮಹಾಶಯ. ಮತ್ತು ಭಗವಂತ ನಿಮ್ಮನ್ನ ತಮ್ಮ ಕೈಗಳಿಂದೇ ಸೃಷ್ಟಿಸಿದ ಅಂತ, ವಿಶೇಷವಾದಂತಹ ಸೃಷ್ಟಿ ಅಂತ. ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ, ನೋಡು, ಹಾಜರ ಹೇಳ್ತಾನೆ, ಭಗವದ್ ದರ್ಶನವಾದ ಮೇಲೆ ಷಡೈಶ್ವರ್ಯ ದೊರೆಯುತ್ತದೆ ಅಂತ. ಆಗ ಮಾಸ್ಟರ್ ಹೇಳ್ತಾನೆ, ಯಾರಿಗೆ ಶುದ್ಧ ಭಕ್ತಿ ಬೇಕಾಗಿದೆಯೋ ಅವರಿಗೆ ಷಡೈಶ್ವರ್ಯ ಬೇಕು ಅಂತ ಅನಿಸೋದೇ ಇಲ್ಲ ಅಂತ. ಬಗೆ ಬಗೆಯ ಐಶ್ವರ್ಯಗಳು ಅಂತ ಅರ್ಥ. ಷಡೈಶ್ವರ್ಯ 6 ಬಗೆಯ ಮುಖ್ಯವಾದ ಐಶ್ವರ್ಯ: ಧಾನ್ಯ ಬಲ, ದವಸ ಬಲ, ಸಂಪದ್ಬಲ ಇತ್ಯಾದಿ. ಶ್ರೀರಾಮಕೃಷ್ಣ ಹೇಳ್ತಾರೆ, ಬಹುಶಃ ಹಾಜರ ಹಿಂದಿನ ಜನ್ಮದಲ್ಲಿ ಒಬ್ಬ ದರಿದ್ರನಾಗಿದ್ದಿರಬೇಕು ಅಂತ ಕಾಣುತ್ತೆ. ಅದಕ್ಕಾಗಿ ಆತ ಷಡೈಶ್ವರ್ಯ ನೋಡಬೇಕು, ಭಗವಂತನ ಷಡೈಶ್ವರ್ಯ ನೋಡಬೇಕು ಅಂತ ಅಷ್ಟೊಂದು ಇಚ್ಛೆ ಪಡ್ತಾ ಇದ್ದಾನೆ. ನಾನು ಅಡಿಗೆಯವನೊಂದಿಗೆ ಏನೇನು ಮಾತುಕತೆ ಆಡಿದ್ದೇನೆ ಅಂತ ಅನ್ನೋದನ್ನ ತಿಳಿದುಕೊಳ್ಳೋದಕ್ಕೆ ಆತನಿಗೆ ಇಚ್ಛೆ. ಆತ ನನಗೆ ಹೇಳ್ತಾನೆ, ನಿಮ್ಗೇನಾದರೂ ಬೇಕಾದ್ರೆ ಅಡಿಗೆಯವನು ಯಾಕೆ ಹೇಳಕ್ ಹೋಗ್ತೀರಿ, ನಾನೇ ಖಜಾಂಚಿಗೆ ಹೇಳ್ಬಿಟ್ಟು ನಿಮಗೆ ಬೇಕಾದ್ದನ್ನೆಲ್ಲ ಕೊಡಿಸಿಬಿಡ್ತಾನೆ ಅಂತ. ಮಾಸ್ಟರ್ ಆಗ ಗಟ್ಟಿಯಾಗಿ ನಗುತ್ತಾನೆ. ಅಂದ್ರೆ ತನ್ನ ಯಜಮಾನಿಕೆಯನ್ನಲ್ಲಿ ತೋರಿಸ್ತಾ ಇದ್ದಾನೆ ಹಾಜರ ಅಂತ ಅರ್ಥ. ಆತ ಈ ರೀತಿಯಾಗೆಲ್ಲ ಹೇಳುತ್ತಲೇ ಇರ್ತಾನೆ. ನಾನು ಸುಮ್ಮನೆ ಇದ್ದು ಬಿಡ್ತೇನೆ.
ಅಂದ್ರೆ ಶ್ರೀರಾಮಕೃಷ್ಣ ಮುಗ್ಧ ಸ್ಥಿತಿಯನ್ನು ಕಂಡು ಅವ್ರಿಗೆ ಬೇಕಾದೆಲ್ಲ ಒದಗಿಸಿಕೊಡ್ತಕ್ಕಂತಹ ಅತ್ತೆ ಕೆಲಸ ತಾನು ವಹಿಸ್ಕೊಳ್ಬೇಕು ಅಂತ ಅವನಿಗೆ ಸ್ವಲ್ಪ ಚಪಲ, ಅಷ್ಟೇ, ನೀನೇನಿಲ್ಲ. ಮಾಸ್ಟರ್ ಮಾಷಿ ಹೇಳ್ತಾನೆ, ನೀವು ಅನೇಕ ಸಾರಿ ಹೇಳಿದ್ರಿ, ಯಾರು ನಿಜವಾದ ಭಕ್ತನೋ ಆತನಿಗೆ ಭಗವಂತನ ಐಶ್ವರ್ಯ ನೋಡಬೇಕು ಅಂತ ಅನಿಸೋದೇ ಇಲ್ಲ ಅಂತ. ಆತ ಭಗವಂತನನ್ನ ಗೋಪಾಲ ಭಾವದಿಂದ ನೋಡೋದಕ್ಕೆ ಇಚ್ಛೆ ಪಡ್ತಾನೆ. ಮೊದಲು ಭಗವಂತ ಸೂಜಿಗಲ್ಲು, ಭಕ್ತ ಸೂಜಿ ಆಗ್ತಾನೆ. ಆದ್ರೆ ಕೊನೆಯಲ್ಲಿ ಭಕ್ತನೇ ಸೂಜಿಗಲ್ಲು, ಭಗವಂತ ಸೂಜಿ ಆಗಿಬಿಡ್ತಾನೆ. ಅಂದ್ರೆ ಭಗವಂತ ಭಕ್ತನ ಬಳಿಯಲ್ಲಿ ಒಬ್ಬ ಸಣ್ಣ ವ್ಯಕ್ತಿ ಆಗಿಬಿಡ್ತಾನೆ ಅಂತ ಮಾಸ್ಟರ್ ಮಾಷಿಯ ಶ್ರೀರಾಮಕೃಷ್ಣ ಹೇಳಿದ ಮಾತನ್ನ ಅವರಿಗೆ ಒಪ್ಪಿಸ್ತಾನೆ. ಸೂಜಿಗಲ್ಲು ಅಂತ ಹೇಳಿದ್ರೆ ಸೂಜಿಯನ್ನು ಆಕರ್ಷಿಸುವಂತಹದ್ದು. ಸೂಜಿ ಅಂತ ಹೇಳಿದ್ರೆ ಕಬ್ಬಣ. ಭಕ್ತ ಮೊದಲು ಸೂಜಿ ಆಗ್ತಾನೆ, ಭಗವಂತ ಸೂಜಿಗಲ್ಲಾಗ್ತಾನೆ. ಅಂದ್ರೆ ಭಕ್ತನನ್ನ ಭಗವಂತನೇ ಆಕರ್ಷಿಸ್ತಾನೆ ಮೊದಲು. ಆಮೇಲೆ ಈ ಭಕ್ತ ಅಂತಿರ್ತಕ್ಕಂಥದ್ದು ನಿತ್ಯ ಶುದ್ಧ ಭುಕ್ತ ಮುಕ್ತನಾಗಿ ಶುಭ್ರವಾಗಿ ಮುಗ್ಧನಾಗಿ ನಿಷ್ಕಪಟ ನಿಷ್ಕಳಂಕನಾಗಿ ಇರುವಾಗ ಆಗ ಭಗವಂತನಿಗೆ ಸುಮ್ಮನಿರಕ್ಕಾಗೋದಿಲ್ಲ, ಅವನ ಬಳಿಗೇ ಓಡಿ ಬರ್ತಿದ್ದನು. ಈಗ ಆ ಭಕ್ತನೇ ಸೂಜಿಗಲ್ಲಾಗ್ಬಿಡ್ತಾನೆ, ಭಗವಂತನೇ ಸೂಜಿ ಆಗಿಬಿಡ್ತಾನೆ ಅಂತ. ಎಂಥ ಅದ್ಭುತವಾದ ಉದಾಹರಣೆ ಶ್ರೀರಾಮಕೃಷ್ಣ ಹೇಳುವಂತಹದ್ದು. ಶ್ರೀರಾಮಕೃಷ್ಣ ಹೇಳ್ತಾರೆ, ಹೌದು, ಇದು ಅರುಣೋದಯ ಕಾಲದ ಸೂರ್ಯನ ಹಾಗೆ. ಆತನನ್ನು ಸುಲಭವಾಗಿ ಕಣ್ಣು ಬಿಟ್ಟುಕೊಂಡು ನೋಡ್ಬೋದು. ಆಗ ಆತನ ಬೆಳಕು ಕಣ್ಣನ್ನ ಕೋರೈಸೋದಿಲ್ಲ. ಅದಕ್ಕೆ ಬದಲು ಅವಕ್ಕೆ ತೃಪ್ತಿಯನ್ನು ತರುತ್ತವೆ. ಭಗವಂತ ಭಕ್ತನ ಸಲುವಾಗಿ ಸೌಮ್ಯ ಭಾವವನ್ನು ಆರೋಪಿಸಿಕೊಳ್ತಾನೆ. ತನ್ನ ಐಶ್ವರ್ಯಗಳನ್ನೆಲ್ಲ ತ್ಯಜಿಸಿ ಭಕ್ತನನ್ನು ಸಮೀಪಿಸ್ತಾನೆ ಅಂತ ಶ್ರೀರಾಮಕೃಷ್ಣ ಈ ತರ ಹೇಳಿದಾಗ ಇಬ್ಬರು ಸ್ವಲ್ಪ ಹೊತ್ತಿನಿಂದ ಹಾಗೆ ಕುಳಿತುಕೊಂಡಿದ್ದಾರೆ. ಈಗ ಮಾಸ್ಟರ್ ಮಾಷಿಯ ಮೌನವನ್ನು ಭೇದಿಸಿ ಹೇಳ್ತಾನೆ, ನಿಮ್ಮ ಈ ದರ್ಶನಗಳೆಲ್ಲ ಸತ್ಯವ್ಯಾಕಲ್ಲ. ಅವು ಸತ್ಯ ಅಲ್ಲದಿದ್ರೆ ಈ ಜಗತ್ತು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಸತ್ಯ. ಯಾಕೆಂದ್ರೆ ಈ ಎರಡು ವಿಧದ ಅನುಭವಗಳಿಗೂ ಕೇವಲ ಒಂದು ಮನಸ್ಸೇ ಕಾರಣ. ಅತೀಂದ್ರಿಯ ದರ್ಶನಗಳೆಲ್ಲ ಶುದ್ಧ ಮನಸ್ಸಿಗೆ ಗೋಚರವಾಗುತ್ತೆ. ಈ ಜಗತ್ತಿನ ವಸ್ತುಗಳೆಲ್ಲ ಸಾಮಾನ್ಯ ಮನಸ್ಸಿಗೆ ಗೋಚರವಾಗುತ್ತವೆ. ಎಷ್ಟು ಅದ್ಭುತವಾದ ಮಾತನ್ನು ಹೇಳ್ಬಿಟ್ಟ ಮಾಸ್ಟರ್ ಮಾಷಿಯ. ಸಹವಾಸ ದೋಷ ಅಂದ್ರೆ ಇದೇ ತಾನೆ. ಶ್ರೀರಾಮಕೃಷ್ಣ ಸಹವಾಸಲ್ಲಿ ಇದ್ದುದರಿಂದ ಎಂತ ಅದ್ಭುತವಾದ ಮಾತುಗಳನ್ನೆಲ್ಲ ಹೇಳ್ತಾನೆ. ಅತೀಂದ್ರಿಯ ದರ್ಶನ ಆಗಬೇಕಾದ್ರೆ ಮನಸ್ಸು ಶುದ್ಧ ಆಗಬೇಕು. ಜಗತ್ತಿನ ವಿಲಾಸ ಎಲ್ಲ ಕಾಣಬೇಕಾದ್ರೆ ಅಶುದ್ಧವಾದ ಮನಸ್ಸು ಸಾಕು ಅಂತ. ಈಗ ಶ್ರೀರಾಮಕೃಷ್ಣ ಹೇಳ್ತಾರೆ, ಈಗ ಕಾಣ್ತಾ ಇದೆ ನನಗೆ ಅನಿತ್ಯ ಅಂದ್ರೆ ಏನು ಅಂತ ಅನ್ನೋದನ್ನ ನೀನು ಚೆನ್ನಾಗಿ ಗ್ರಹಿಸ್ಬಿಟ್ಟಿದೀಯ ಅಂತ. ಒಳ್ಳೇದು, ನಿನ್ನ ದೃಷ್ಟಿಯಿಂದ ಹಾಜರ ಹೇಗೆ? ಮಾಸ್ಟರ್ ಹೇಳ್ತಾನೆ, ಆತ ಒಂಥರ ವ್ಯಕ್ತಿ. ಶ್ರೀರಾಮಕೃಷ್ಣ ನಗ್ತಾರೆ. ಈಗ ಶ್ರೀರಾಮಕೃಷ್ಣ ಹೇಳ್ತಾರೆ, ಒಳ್ಳೇದು, ನನ್ನ ಹಾಗೆ ಬೇರೆ ಯಾರಾದ್ರೂ ಇದಾರಿಯೇ? ಮಾಸ್ಟರ್, ಇಲ್ಲ. ಶ್ರೀರಾಮಕೃಷ್ಣ ಹೇಳ್ತಾರೆ, ಬೇರೆ ಯಾರಾದ್ರೂ ಪರಮಹಂಸರು? ಮಾಸ್ಟರ್ ಹೇಳ್ತಾನೆ, ಇಲ್ಲ, ನಿಮ್ಮೊಂದಿಗೆ ಬೇರೆ ಯಾರನ್ನೂ ಹೋಲಿಸೋದಕ್ಕಾಗೋದಿಲ್ಲ. ಆಗ ಶ್ರೀರಾಮಕೃಷ್ಣರು ನಗ್ತಾ ಹೇಳ್ತಾರೆ, ಅಚೀನೆ ಅಂತ ಒಂದು ಹೆಸರಿನ ಮರ ಇದೆ ಗೊತ್ತೇ? ಆಗ ಮಾಸ್ಟರ್ ಹೇಳ್ತಾನೆ, ಇಲ್ಲ. ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ, ಆ ಹೆಸರಿನ ಒಂದು ಮರ ಇದೆ, ಆದ್ರೆ ಅದನ್ನು ಯಾರೂ ಗುರುತಿಸೋದಕ್ಕಾಗೋದಿಲ್ಲ. ಯಾರು ಗುರುತಿಸಲಾಗದ ಒಂದು ಮರ ಇದೆಯಂತೆ, ಅದು ಗೊತ್ತಾಗೋದಿಲ್ವಂತೆ. ಗೊತ್ತಾಗಿದ ಮೇಲೆ ಮಾಸ್ಟರ್ ಮಾಷಿನಿ ಹೇಗೆ ಗೊತ್ತಾಗುತ್ತದೋ? ಶ್ರೀರಾಮಕೃಷ್ಣ ಅಂತವರು ಹೇಳಬೇಕು ಇಂಥದ್ದೊಂದು ಇತ್ತು ಅಥವಾ ಇದೆ ಅಂತ. ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಈ ಕುರಿತಾಗಿ ಅದ್ಭುತವಾದಂತಹ ಹೇಳಿಕೆಗಳನ್ನು ಕೊಟ್ಟಿದ್ದಾನೆ. ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಮನ್ಯಂತೆ ಮಾಮ ಬುದ್ಧಯಃ ಪರಂ ಭಾವಮಜಾನಂತು ಮಮಾವ್ಯಯಮನುತ್ತಮಂ. ನಾನು ನಿಮ್ಮೆಲ್ಲರ ಕಣ್ಣಿಗೆ ಮನುಷ್ಯನಂತೆ ಕಂಡು ಬಂದರೂ ಕೂಡ ನಿಜವಾಗಿಯೂ ನಾನು ನಾಶರಹಿತ, ನಿರತಿಶಯ, ಅನಂತ ಅಂತಹ ಪರಮಾತ್ಮ. ಆದರೆ ಇದನ್ನ ಅರಿಯದ ಅವಿವೇಕಿಗಳು ನಾನು ಎಲ್ಲರಂತೆಯೇ ಜನ್ಮ ತಳೆದು ಬಂದವನು ಅಂತ ಭಾವಿಸ್ತಾರೆ.
ನಾಹಂ ಪ್ರಕಾಶಃ ಸರ್ವಸ್ಯ ಯೋಗಮಾಯಾ ಸಮಾವೃತಃ ಮೂಢೋಯಂ ನಾಭಿಜಾನಾತಿ ಲೋಕೋ ಮಾಮಜಮವ್ಯಯಂ. ನಾನು ಯೋಗ ಮಾಯೆಯಿಂದ ಆವೃತನಾಗಿರುವುದರಿಂದ ಯಾರೆಂದರೆ ಅವರಿಗೆ ನಾನು ಗೋಚರವಾಗುವವನಲ್ಲ. ಆದ್ದರಿಂದಲೇ ಮೂಢಾತ್ಮರಾದವರು ನಾನು ಜನನ ಮರಣ ರಹಿತ ಅಂತನ್ನುವ ಸತ್ಯವನ್ನ ಅರಿಯಲಾರರು. ಅವಜಾನಂತಿ ಮಾಂ ಮೂಢಾಃ ಮಾನುಷೀಂ ತನುಮಾಶ್ರಿತಂ ಪರಂ ಭಾವಮಜಾನಂತೋ ಮಮ ಭೂತಮಹೇಶ್ವರಂ. ಸಕಲ ಜೀವಕೋಟಿಗಳಿಗೂ ಪ್ರಭುವಾದಂತಹ ನನ್ನ ಪರಮೋತ್ಕೃಷ್ಟ ಸ್ಥಿತಿಯನ್ನ ಅರಿಯಲಾಗದ ಮೂಢ ಜನರು ಇವನೂ ನಮ್ಮಂತೆಯೇ ಒಬ್ಬ ಹುಲು ಮಾನವ ಅಂತ ತಿರಸ್ಕರಿಸ್ತಾರೆ. ಮಹಾತ್ಮನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಾಃ ಭಜಂತ್ಯನನ್ಯ ಮನಸೋ ಜ್ಞಾತ್ವಾ ಭೂತ್ವಾದಿಮವ್ಯಯಂ. ಮಹಾತ್ಮನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಾಃ ಭಜಂತ್ಯನನ್ಯ ಮನಸ್ಸು ಜ್ಞಾತ್ವಾ ಭೂತಾದಿಂ ಅವ್ಯಯಂ. ಆದರೆ ಓ ಅರ್ಜುನ, ಶಮ ದಮ ದಯೆ ಶ್ರದ್ಧೆ ಮುಂತಾದ ದೈವೀ ಗುಣಗಳಿಂದ ಕೂಡಿದಂತಹ ಮಹಾತ್ಮರಾದ ಸಜ್ಜನರು ನನ್ನನ್ನ ಸರ್ವ ಜೀವಕೋಟಿಗಳಿಗೂ ಆದಿ ಕಾರಣ ಅಂತ ತಿಳಿದುಕೊಂಡು ಅನನ್ಯ ಭಕ್ತಿಯಿಂದ ನನ್ನನ್ನು ಭಜಿಸ್ತಾರೆ. ಎಷ್ಟು ವ್ಯತ್ಯಾಸ! ಮೂಢರು ಅಂತಂದ್ರೆ ಅದು ಬೈಯುವುದಕ್ಕೋಸ್ಕರ ಉಪಯೋಗಿಸ್ತಕ್ಕಂತಹ ಶಬ್ದ ಅಲ್ಲ, ತಪ್ಪದು. ಮೂಢರು ಅಂದ್ರೆ ಅವನು ಏನು ಗೊತ್ತಿಲ್ದಿರುವವನು ಅಂತ ಅಷ್ಟೇನೆ. ಅರ್ಧಂಬರ್ಧ ಗೊತ್ತಿರತಕ್ಕಂಥವನು ಕೂಡ ಏನು ಗೊತ್ತಿಲ್ದಿರುವವನು ಅಂತ ಅಷ್ಟೇ ಅರ್ಥ. ಮೂಢಾತ್ಮ ಅಂತಂದ್ರೆ ಅವನಿಗೆ ಬುದ್ಧಿಗೆ ಮಂಕು ಕವಿದಿದೆ ಅಂತ ಅಷ್ಟೇ ಅರ್ಥ. ಅದನ್ನು ಬೈಗಳು ಅಂತ ತಿಳ್ಕೊಳ್ಬಾರ್ದು. ಅವರು ತಿರಸ್ಕರಿಸ್ತಾರೆ ಅಂತಂದ್ರೆ ದೇವರು ಅಂತ ತಿಳ್ಕೊಳ್ಳೋದಕ್ಕೆ ಸಮರ್ಥರಾಗದೆ ಉಳಿದಿದ್ದಾರೆ. ಅವನು ದೇವರಲ್ಲ, ಮನುಷ್ಯ ಅಂತ ಹೇಳಿಬಿಟ್ರು. ಅದೇ ರೀತಿಯಲ್ಲಿ ಇಲ್ಲಿ ಶ್ರೀರಾಮಕೃಷ್ಣ ಏನನ್ನ ಹೇಳ್ತಾ ಇದ್ದಾರೆ? ಆ ಮರವನ್ನು ಹೇಗೆ ಅಚಿಯನೆ ಗುರುತಿಸಲಾಗದಂತಹ ಸ್ಥಿತಿಗೆ ಜನರು ತಲುಪಿದ್ದಾರೋ ಅದೇ ರೀತಿಯಲ್ಲಿ ಕಲ್ಪವೃಕ್ಷ ಸ್ವರೂಪಿಯಾಗಿ ತಾವು ಎದುರುಗಡೆಯೇ ಜನ್ಮ ತಾಳಿ ನಿಂತಿದ್ದರೂ ಕೂಡ ಸಾಮಾನ್ಯ ಜನ ಅರಿಯದವರಾಗಿದ್ದಾರೆ, ತಿಳಿಯುವುದಕ್ಕೆ ಸಾಧ್ಯವಿಲ್ಲದಾಗಿದೆ. ಶ್ರೀಕೃಷ್ಣ ಹೇಳಿದಂತಹ ಮಾತು ಇಲ್ಲಿ ಸಂಪೂರ್ಣ ಅನ್ವಯ ಆಗುತ್ತೆ. ಭಗವಂತನ ಅವತಾರ ಕಾರ್ಯಗಳನ್ನು ಅರಿಯಬೇಕಾದ್ರೆ ಭಗವಂತನೇ ವಿಶೇಷ ಕೃಪೆ ಮಾಡಬೇಕಾಗುತ್ತದೆ. ಮಾಮೇವ ಏ ಪ್ರಪದ್ಯಂತೆ ಮಾಯಾಂ ಏತಾಂ ತರಂತಿತೆ. ಯಾರು ನನಗೆ ಶರಣಾಗುತ್ತಾರೋ ಅವರು ಮಾಯೆಯಿಂದ ಪಾರಾಗುತ್ತಾರೆ, ನನ್ನ ನಿಜ ಸ್ವರೂಪವನ್ನ, ಸತ್ಯ ಸ್ವರೂಪವನ್ನ ಅರಿತುಕೊಳ್ಳೋದಕ್ಕೆ ಸಮರ್ಥರಾಗುತ್ತಾರೆ. ಹಾಗೆ ಅಂತ ಶ್ರೀಕೃಷ್ಣ ಹೇಳಿದಂತಹ ಮಾತನ್ನ ನಾವು ಇಲ್ಲಿ ಶ್ರೀರಾಮಕೃಷ್ಣರ ಸುಲಭ ಸಹಜ ಭಾಷೆಯಲ್ಲಿ ಕಾಣಬಹುದಾಗಿದೆ ಅಂತ ಹೇಳಿ ಇಂದಿನ ಉಪನ್ಯಾಸವನ್ನು ಮುಗಿಸ್ತೇನೆ. ಮುಂದಿನದನ್ನ ಶ್ರೀ ರಾಮಕೃಷ್ಣರ ಕೃಪೆಯಿಂದ ಮುಂದಿನ ಶನಿವಾರ ಮುಂದುವರಿಸ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೇಣಿತೆ ಪ್ರೇಣಿತಂ ಜಗತ್ ಹರಿ ಓಂ ತತ್ಸತ್.